ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ. ಶನಿವಾರದ ವಿಶೇಷ ಓಂಕಾರ. ಹೆಣ್ಮಕ್ಳಿಗೆ ಯಾವತ್ತೂ ಧೈರ್ಯ ಇರಬೇಕು. ಎದ್ದು ನಿಂತ್ಕೊಳ್ಳಿ. ಎಸ್ ಯು ಕ್ಯಾನ್ ಡೂ ಇಟ್. ನಿಮ್ಮ ಕೈಲಿ ಆಗುತ್ತೆ, ನಿಮ್ಮ ಕೈಲಿ ಸಾಧ್ಯ ಇದೆ. ಯಾಕಾಗಲ್ಲ? ಯಾರಾದ್ರು ಬಂದು ಏನಾದ್ರು ಒಂದು ಹೇಳಿದ್ರೆ ಒಂದ್ಸಲ ದುರ್ಗಿ ಚಾಮುಂಡಿ ನೆನ್ಸ್ಕೊಳ್ಳಿ. ನಾನು ಪ್ರತಿಯೊಂದು ಇವನ್ ಕಾರ್ಸ್ ತಗೊಂಡ್ರು ಕಾರ್ ನಂಬರ್ ಅವ್ರ ಹತ್ರನೇ ಕೇಳೋದು, ಏನ್ ತಗೊಂಡ್ರು ಅವ್ರ ಹತ್ರ ಕೇಳೋದು. ಐ ಥಿಂಕ್ ನಾನು ನಿಮ್ಗೆ ತುಂಬಾ ಡಿಸ್ಟರ್ಬ್ ಮಾಡಿದ್ದೀನಿ ಅನ್ಸುತ್ತೆ ಗುರುಜಿ. ನಾನು ಬರ್ತಾ ಇದ್ದೀನಿ ವಿಶೇಷ ಓಂಕಾರ ಕಾರ್ಯಕ್ರಮಕ್ಕೆ ಇದೇ ಶನಿವಾರ ಬೆಳಗ್ಗೆ 8:30ಗೆ. ಡೋಂಟ್ ಮಿಸ್ ಇಟ್. ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಸಂಸ್ಕಾರಗಳ ಝೇಂಕಾರ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಅತಿ ಆತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ದಿವ್ಯಾಲೂರ್. ಹಾಗೆ ನಿನ್ನೆಯಿಂದನೇ ಪ್ರಾರಂಭ ಆಗಿದೆ. ಏನು ಅಂತೀರಾ? ಸಂಜೆ ಮತ್ತೆ ನಮ್ಮ ವಿಶೇಷ ಓಂಕಾರ ಕಾರ್ಯಕ್ರಮ ಬರ್ತಿದೆ. ಗೊತ್ತಿದೆ ಅಲ್ವಾ? ಸಮಯ ಅಂತೂ ತಿಳಿದೇ ಇರತ್ತೆ. ನಿನ್ನೆ ಎಲ್ಲರೂ ನೋಡಿರ್ತೀರಾ ಅಂತ ಭಾವಿಸ್ತೇನೆ. ಸಂಜೆ 5:30ಕ್ಕೆ ಸೋಮವಾರದಿಂದ ಶುಕ್ರವಾರದವರೆಗೂ ಇನ್ಮುಂದೆ ಪ್ರತಿ ವಾರನೇ ಬರುತ್ತೆ. ತಪ್ಪದೆ ವೀಕ್ಷಿಸ್ತೀರಾ ತಾನೆ? ಈಗ ಯಾವ್ದ್ರ ಸಮಯ ಗುರುಗಳನ್ನ ಸ್ವಾಗತಿಸಲೇ ಇಲ್ಲ. ಬನ್ನಿ ಸ್ವಾಗತಿಸ್ಬಿಡೋಣ. ಶ್ರೀಯುತರು, ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾಶಾಸ್ತ್ರಜ್ಞರು, ಸದಾದಿವ್ಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅವರು. ಗುರುಜಿ ನಮಸ್ಕಾರ. ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ತೆ ಶಂಕರ್. ಗುರುಜಿ ಇವತ್ತು ಏನೆಲ್ಲ ವಿಶೇಷ ಮಾಹಿತಿಯನ್ನ ನೀಡ್ತಾ ಇದ್ದೀರಾ ಗುರುಜಿ? ಪ್ರಾರಂಭಿಕವಾಗಿ ಖಂಡಿತ ಪತ್ರಗಳನ್ನ ನೋಡ್ಬಿಡೋಣ. ಅದರಲ್ಲೂ ಇವತ್ತು ಕೊಲ್ಲೂರು ಮೂಕಾಂಬಿಕೆ ರಥೋತ್ಸವ, ವಿಶೇಷವಾಗಿ ಮೂಲಾ ನಕ್ಷತ್ರ ದೇವಿಗೆ ಮೂಲಾ ನಕ್ಷತ್ರದ ಸಂದರ್ಭದಲ್ಲಿ ಆ ಒಂದು ದರ್ಶನ ಮಾಡುವುದೇ ಒಂದು ಅದ್ಭುತ. ಆ ಒಂದು ಮೂಲಾ ನಕ್ಷತ್ರದ ದಿನ ವಿಶೇಷವಾದಂಥ ಬಲ ಶಕ್ತಿ ಇರುತ್ತೆ. ಕೇಳಿದ ಕೋರಿಕೆಗಳನ್ನು ನೆರವೇರಿಸ್ಕೊಡ್ತಾಳೆ ಅನ್ನತಕ್ಕಂಥದ್ದು. ಅದರ ಬಗ್ಗೆ ಹಲವಾರು ಮಾಹಿತಿಗಳು ಕೊಡ್ತೇನೆ. ಹಾಗೆ ಅನ್ನಪೂರ್ಣೇಶ್ವರಿ ವ್ರತದ ಬಗ್ಗೆ ವಿಶೇಷವಾದಂಥ ಮಾಹಿತಿ ಇದೆ. ಹಾಗೆ ಮೂಲಾ ನಕ್ಷತ್ರ ಮಂಗಳವಾರ ಬಂದರೆ ಬಹುದೊಡ್ಡ ಯಶಸ್ಸನ್ನು ಕೊಡ್ತಕ್ಕಂಥದ್ದು. ಅವತ್ತು ನಿಮ್ಮ ಮನಸ್ಸಿನ ಕೋರಿಕೆಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥ ಒಂದು ದಿನ. ಒಂದು ವಿಶೇಷವಾದಂಥ ನೈವೇದ್ಯವನ್ನು ಹೇಳ್ತೇನೆ. ಅದನ್ನು ದಾನವಾಗಿ ಕೊಡೋದನ್ನ ಯಾವುದನ್ನ ಸಿದ್ಧಿ ಪಡ್ಕೋಬಹುದು ಅನ್ನೋದ್ರ ಬಗ್ಗೆ ವಿಶೇಷ ಮಾಹಿತಿ ಇದೆ. ಕಾದಿರಿ. ಒಂದು ಪತ್ರವನ್ನು ಓದ್ಬಿಟ್ಟು ಮುಂದಿನ ಭಾಗಕ್ಕೆ ಬರುವುದಿಲ್ಲ. ಖಂಡಿತ ಗುರುಜಿ. ಆಶಾ ಅಂತ ರಾಯಚೂರಿನಿಂದ ಈ ಒಂದು ಪತ್ರವನ್ನ ಬರ್ತಿದ್ದಾರೆ ಗುರುಜಿ. ಖಂಡಿತ ಆಗ್ಲಿ. ನೋಡಿ, ಇವರು ಆಶಾ ಅನ್ನತಕ್ಕಂಥ ಒಂದು ದಿನ ಕೂಡ ಬಿಡದೆ ಕಾರ್ಯಕ್ರಮ ನೋಡ್ತಿದ್ದೇನೆ ಗುರುಜಿ. ತುಂಬಾ ಕಷ್ಟದಲ್ಲಿದ್ದೇನೆ. ಮದುವೆಗೆ ತುಂಬಾ ಸಣ್ಣ ವಯಸ್ಸಿನಲ್ಲೇ ಮದುವೆ ಆಗಿರ್ತಕ್ಕಂಥದ್ದು. ತುಂಬ ಜನರಿಗೆ ಹೆಲ್ಪ್ ಮಾಡಿದ್ದೆ. ಎಲ್ಲರೂ ಮೆಚ್ಚಿನವಳಾಗಿದ್ದೆ. 12 ವರ್ಷದಿಂದ ಶಿವನ ಆರಾಧನೆಯಲ್ಲಿ ಭಕ್ತಿಭಾವ ಇಟ್ಟಿದ್ದೆ. ಹಾಗೂ ನನ್ನ ಕನಸಿನಲ್ಲಿ ಕೂಡ ಆಗಿಂದ ಆಗ ಗಣಪತಿ ಹಾಗೂ ಈಶ್ವರ ಬರುತ್ತಿದ್ದರು. ನನಗೆ 23/5/2011 12:10 ಮದುವೆಯಾದ ದಿನದಿಂದ ನನಗೆ ಒಂದು ಕ್ಷಣವೂ ನೆಮ್ಮದಿ, ಸುಖ, ಶಾಂತಿ, ಗೌರವ ಇಲ್ಲ. ಯಜಮಾನ್ರೇನೋ ತುಂಬ ಒಳ್ಳೆಯವರು, ಹೋಟೆಲ್ ಮಾಡಿಟ್ಕೊಂಡಿದ್ದಾರೆ. ಆದರೆ ಅವರ ಮನೆಯವರಿಗೆ ನಾನು ದರಿದ್ರದವಳು ಅಂತಾನೆ ಅಂತಿದ್ದಾರೆ. ಆದರೆ ನಿಜ ಹೇಳಬೇಕು ಅಂದರೆ ಮದುವೆ ಆದಮೇಲೆ ನಮ್ಮ ಮನೆಗೆ ಒಳ್ಳೆಯದಾಗಿತ್ತು. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸಾಕಾಗ್ಬಿಟ್ಟಿದೆ. ಜಾಬ್ ಮಾಡೋ ನನಗೆ ಪುಟ್ಟ ಮಗುವಿದೆ, ಧೈರ್ಯವಿದೆ, 100% ನೆಮ್ಮದಿ ಇದ್ದ ನನಗೆ ಮದುವೆಗೆ ಮೊದಲು, ಮದುವೆ ನಂತರ 1% ಕೂಡ ಇಲ್ಲ. ಅಂಗಲಾಚಿ ಬೇಡೋದೇನು ಅಂತಂದರೆ ನಾನು ನನ್ನ ಗಂಡ ಸುಖ ಶಾಂತಿ ಸಂಪತ್ತಿನಿಂದಿರಲು ನೀವು ಹೇಳಿದ್ದನ್ನು ಮಾಡ್ತೇವೆ ಅಂತ ಹೇಳಿ ಈ ಪುಟ್ಟ ಮಗು ರಾಯಚೂರಿಂದ ಪತ್ರ ಸಮೇತ ಬರ್ದು ಕಳಿಸಿದ್ದೀರಾ. ಫೋಟೋ ಸಮೇತ ಇಲ್ಲಿ ನೋಡಿ, ನಿಮ್ಮ ಫೋಟೋ ಇಲ್ಲಿರ್ತಕ್ಕಂಥದ್ದು. ಹಾಗೆ ಇಲ್ಲಿ ಸಿಗ್ನೇಚರ್ ಕೂಡ ನೋಡಿ, ತುಂಬ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಇರಲಿ ತಾಯಿ. ನೋಡಿ, ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಗೆಲುವನ್ನು ಯಾವುದೋ ದೇವಸ್ಥಾನದಲ್ಲಾಗಲಿ ಗುರುಗಳ ಬಳಿ ಆಗಲಿ ದೇವರ ಬಳಿ ಪಡೆಯಲು ಸಾಧ್ಯವಿಲ್ಲ. ಅದು ನಿಮ್ಮೊಳಗೆಯೇ ಇದೆ. ಯಾವ ಜ್ಯೋತಿಷ್ಯರು ಸರಿಪಡಿಸಲ್ಲ. ಜ್ಯೋತಿಷ್ಯರು ಸರಿಪಡಿಸ್ಕೊಳ್ಳೋ ಹಾಗಿದ್ದರೆ ನಾನು ಇಲ್ಲಿ ಬಂದು ಕುಳಿತುಕೋತಿರ್ಲಿಲ್ಲೋ ಅಬ್ಬ.
20 ವರ್ಷದ ಹಿಂದ್ಗಡೆ ನಂಗೆ ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ ಬಹುದೊಡ್ಡ ಕನಸಿತ್ತು. ಮಿಲಿಟರಿ ಸೇರ್ಬೇಕು ಅಂತ. ಒಂದ್ಸಲಿ ಸೆಲೆಕ್ಷನ್ಗೆ ಹೋದಾಗ ಹೈಟ್ ಇಲ್ಲ ಅಂದ್ರು, ಇನ್ನೊಂದ್ಸಲಿ ಸೆಲೆಕ್ಷನ್ಗೆ ಹೋದಾಗ ವೆಯ್ಟ್ ಇಲ್ಲ ಅಂದ್ರು, 3ನೇ ಬಾರಿ ಹೋಗೋಷ್ಟು ಕಣ್ಣಿಗೆ ಕನ್ನಡಕ ಬಂದ್ಬಿಟ್ಟಿದೆಯಲ್ಲೋ ಅಂದ್ರು. ಏನ್ ಮಾಡ್ಲಿ, ಹಾಗೆ ಅಂತ ಕುಳಿತುಕೊಳ್ಳೋಕ್ಕಾಗುತ್ತೋ? ಜಸ್ಟ್ ದ ಟ್ರಾವೆಲ್ ಸ್ಟಾರ್ಟೆಡ್ ಜರ್ನಿ. ಇವತ್ತಿಲ್ಲಿ ಕರ್ಕೊಬಂದು ನಿಲ್ಸಿದೆ, ನಾಳೆ ಇನ್ಯಾವ ಒಂದು ಇದಕ್ಕೆ ಕರ್ಕೊಂಡು ಹೋಗಿ ನಿಲ್ಸುತ್ತೋ? ವಿ ಶುಡ್ ಮೂವ್ ಆನ್. ಇಲ್ಲ ನಾನು ಅದೇ ಆಗಿರ್ಬೇಕಿತ್ತು ಅಂತ ಅಂದ್ಕೊಂಡಿದ್ರೆ ಕೆನಾಟ್ ಬಿ ಡನ್ ಎನಿಥಿಂಗ್. ಹೌದಲ್ವೋ? ಗೆಲ್ಲಬೇಕಾಗಿರೋದು ನೀವು ಯಾರನ್ನೂ ಅಲ್ಲ, ಲಕ್ಷ ಮನೆಗಳನ್ನಾಗಲಿ, ಲಕ್ಷಾಂತರ ಜನರನ್ನಾಗಲಿ, ದೇವರ ಪೂಜೆಯಿಂದ ಆಗಲಿ, ವ್ರತದಿಂದ ಆಗಲಿ, ಹೋಮದಿಂದ ಆಗಲಿ, ಯಜ್ಞದಿಂದ ಆಗಲಿ, ಯಾಗದಿಂದ ಆಗಲಿ ಅಲ್ಲ. ಬರೀ ನಿಮ್ಮ ಮನೆಯನ್ನು ಗೆದ್ದು ಬಿಟ್ಟರೆ ಸಾಕು. ಆ 4 ಜನ. ನಾ ಯಾವಾಗಲೂ ಹೇಳ್ತಿರ್ತೇನೆ, ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ 6 ಗುಣ ಇರಬೇಕು ಅನ್ನತಕ್ಕಂಥದ್ದು. ಆ 6 ಗುಣ ಇಲ್ಲ. ಮಂತ್ರಿಯಾಗಿ, ಅಮ್ಮನಾಗಿ, ಸಹೋದರಿಯಾಗಿ, ಸ್ನೇಹಿತೆಯಾಗಿ, ತಾಯಿಯಾಗಿ, ರತಿಯಾಗಿ, ಈ ತರ ಹಲವಾರು ಗುಣಗಳಲ್ಲೇ ವಿಂಗಡಿಸ್ತಾರೆ. ಇವ್ಯಾವು ನಮಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಗುರುಗಳೇ ಅನ್ನತಕ್ಕಂಥವ್ರಿಗೆ ನಾ ಹೇಳೋದೊಂದೇ, ಒಂದೇ ಒಂದು ಗುಣ ಇದ್ಬಿಟ್ರೆ ಸಾಕು ಅವ್ವ. ಒಂದು ಗುಣ ಏನ್ ಗೊತ್ತಾ? ಒಂದ್ಸಲಿ ಸೋತು ಬಿಡಿ. ಅರೆ ನಿಮ್ಮವರೇ, ನಿಮ್ಮ ಅತ್ತೆ ಮನೆಯವರೇ ಇರ್ಲಿ, ಅವರು ಒಪ್ಕೊಳ್ಳಲ್ಲ ಅಷ್ಟು ಬೇಗ. ಒಂದು ಹೊಸ ಮನೆಗೆ ಹೋದ್ರೇನೆ ನಮಗೆ ಕಾಲಿಗೆ ಬಡಿತಿದೆ, ಕೈಗೆ ಬಡಿತಿದೆ, ನೆತ್ತಿಗೆ ಬಡಿತಿದೆ, ಸ್ವಿಚ್ಗಳಲ್ಲಿ, ಆ ಮೆಟ್ಲಲ್ಲಿ, ಡೋರಲ್ಲಿ, ಕಿಟಕಿಯಲ್ಲಿ ಅನ್ನತಕ್ಕಂಥದ್ದು. ಅಂಥದ್ರಲ್ಲಿ ಒಂದು ಹೊಸ ಹೆಣ್ಣು ಬಂದು ಆಧಿಪತ್ಯ ಸಂಪಾದಿಸ್ತೀನಿ ಅನ್ನತಕ್ಕಂಥದ್ದಾದ್ರೆ ಬಿಡ್ತಾರೋ? ಖಂಡಿತ ಇಲ್ಲ. ಆಶಾ ಅನ್ನೋ ಗತ್ತೇ ಅದು ನಿಮ್ಮ ಜಾತಕ ಪ್ರಭಾವಕ್ಕೆ. ಅದರಿಂದ ಮನಸ್ಸಿಗೆ ಆತಂಕ ತಗೋಬೇಡಿ, ಒಂಚೂರು ಪ್ರೀತಿ ಮಾಡ್ಕೊಳ್ಳಿ. ಇರ್ಲಿ, ನಾವು ಒಳ್ಳೇದನ್ನೇ ತುಂಬಾ ದಿನ ನೆನೆಸ್ಕೊಂಡು ಕೂತ್ಕೊಳ್ಳೋದಿಲ್ಲ. ಒಳ್ಳೇದನ್ನ ಎಷ್ಟು ದಿನ ನೆನೆಸ್ಕೊತೀರಿ ಯೋಚನೆ ಮಾಡಿ. ಈಗ ಮದುವೆ ಆದ್ರಲ್ವಾ, ಮದುವೆಗೆ ಮೊದಲು ಆ 100% ಖುಷಿ ಅಂದ್ರಲ್ವಾ, ಪ್ರತಿನಿತ್ಯ ಪಪ್ಪ ಜೋಜೋ ಮಾಡಿಸ್ತು, ಮಮ್ಮ ಕೈ ತುತ್ತು ತಿನ್ನಿಸ್ತು, ಅಜ್ಜ ನನ್ನ ಭುಜದ ಮೇಲೆ ಎತ್ಕೊಂಡು ಊರೆಲ್ಲ ಸುತ್ತಾಡಿಸ್ತು, ಈ ಥರ ಎಲ್ಲ ಹೇಳ್ಕೊಂಡು ಕೂತ್ಕೊಂಡಿರ್ತೇವೇನು? ವಿ ಮೂವ್ಸ್ ಆನ್. ಮಕ್ಕಳಿಂದ ಒಂದು ಯೌವನಾವಸ್ಥೆಗೆ ಬರ್ತೇವೆ. ಮತ್ತೆ ಅಲ್ಲಿ ಕಾಲೇಜು, ಸಹಪಾಠಿಗಳು, ಅಲ್ಲೇ ಇರ್ತೀವೇನು? ವಿ ಮೂವ್ಸ್ ಆನ್. ಒಂದು ಕೆಲಸ ಕಾರ್ಯ ಅಂತ. ಮತ್ತೆ ಮದುವೆ, ಅಯ್ಯೋ ಕೆಲಸದಲ್ಲಿ ತುಂಬಾ ಕಂಪ್ನಿ ಒಳ್ಳೆಯವರು, ನನ್ನ ಬಾಸ್ ಒಳ್ಳೆಯವರು ಅಂತ 24 ಗಂಟೆ ಅಲ್ಲೇ ಇರ್ತೀವೇನೋ ಅವ್ವ? ಬರ್ತೀವಲ್ಲ ಮನೆಗೆ ಬಂದ್ಮೇಲೆ ಮನೆಯವ್ರ ಜೊತೆಲೆಲ್ಲ ಮಾತಾಡ್ತೇವೆ. ಬಟ್ ಒಂದ್ ಸ್ಟೇಜ್ ಆದ್ಮೇಲೆ ಹೋಗಿ ಮಲ್ಕೊಳ್ಳಿ ಹೋಗ್ತೇವೆ. ಹೌದಲ್ವೋ? ಅದೇ ಪ್ರಕೃತಿಯ ಒಂದು ನಿಯಮ. ನೀವು ಗೆಲ್ಬೇಕಾಗಿರ್ತಕ್ಕಂಥದ್ದು ನಿಮ್ಮವರನ್ನಷ್ಟೇ. ಆ ಒಳ್ಳೆಯದನ್ನೇ ಮರ್ತು ಬಿಡ್ತೇವೆ, ಒಳ್ಳೆಯವರನ್ನೂ ಮರ್ತು ಬಿಡ್ತೇವೆ. ಎಷ್ಟು ಬಾರಿ ನೆನಪಿಸ್ಕೋತೇವೆ? ಯಾವತ್ತು ನನಗೆ ನನ್ನ ಜೀವನದಲ್ಲಿ ಒಬ್ಬ ಸ್ನೇಹಿತ, ಒಬ್ಬ ಆತ್ಮೀಯ ಕೈ ಹಿಡ್ಕೊಂಡಿದ್ದ, ಎಲ್ಲೋ ಒಂದು ಮೋಸ ಹೋಗಿದ್ದೆ, ಕೈ ಹಿಡ್ಕೊಂಡಿದ್ದ, ಭಾರಿ ದೊಡ್ಡ ಮೋಸ ಹೋಗಿತ್ತು, ಹಣದ ಸಹಾಯ ಮಾಡದ, ನಿಲ್ಲಿಸ್ದ. ಪ್ರತಿನಿತ್ಯ ಅವನ ನೆನ್ಸ್ಕೊಂಡು ಅವನ ಮನೆಗೆ ಹೋಗಿ ಕುತ್ಕೊಂಡು ಬರ್ತೀವೇನು? ವೆಂಕಟೇಶ್ವರ ತುಂಬಾ ಇಷ್ಟ, ತಿರುಮಲೇಶ್ವರ, ಡೈಲಿ ಹೋಗಿ ಬೆಳಿಗ್ಗೆ ಕುತ್ಕೊಂಡು ಬರ್ತೀವೇನು? ಅಯ್ಯ ಸ್ವಾಮಿ, ನಿನ್ನಿಂದಲೇ ನನ್ನ ವ್ಯಾಪಾರ ವೃದ್ಧಿ ಆಯ್ತು, ನನಗೆ ಮದುವೆ ಆಯ್ತು, ನನಗೆ ಮಗು ಆಯ್ತು, ನನಗೆ ಕುಟುಂಬ ಆಯ್ತು ಅಂತ ಹೇಳ್ಕೊಂಡು ಅಲ್ಲೇ ಕುಳಿತಿರ್ತೀವೇನು? ತುಂಬಾ ಪಾನಿಪುರಿ ಇಷ್ಟ, ಬೇಡ, ಡೈಲಿ ಹೋಗ್ಬಿಟ್ಟು ಆ ಪಾನಿಪುರಿ ತಿಂತ ಕುತ್ಕೊಂಡಿರ್ತೀವೇನು? ಬೆಳಿಗ್ಗೆ ಪಾನಿಪುರಿ, ಮಧ್ಯಾಹ್ನ ಪಾನಿಪುರಿ, ಸಂಜೆ ಪಾನಿಪುರಿ. ತಿಂಗಳಿಗೊಮ್ಮೆನೋ 3 ತಿಂಗಳಿಗೊಮ್ಮೆನೋ ತುಂಬಾ ಇಷ್ಟ. ಈಗ ಮಾಲಾಶ್ರೀ ಅವ್ರು ನನ್ನ ಮೇಲೆ ತುಂಬಾ ಅಭಿಮಾನ. ಆ ತಾಯಿ ಜೀವ ಪ್ರತಿನಿತ್ಯ ಫೋನ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗುತ್ತೋ? ವಾರಕ್ಕೊಮ್ಮೆನೋ 15 ದಿನಕ್ಕೊಮ್ಮೆನೋ. ವೀರ ಫಿಲಮ್ ಇಷ್ಟ, ಡೈಲಿ ಹೋಗಿ ಕೂತ್ಕೋತೀರ. 3 ಶೋ ಇಲ್ಲ, ಒಂದ್ಸಲಿ ನೋಡ್ತೇವೆ, 2 ಸಲ ನೋಡ್ತೀವಿ, ಅಭಿಮಾನ ಪಡ್ತೇವೆ, ಅಭಿಮಾನಿ ದೇವರುಗಳು ಅಷ್ಟೇ. ಸೊ ವಿ ನೀಡ್ ಟು ಮೂವ್ ಆನ್. ಅಷ್ಟೇ ಮಾಡ್ಬೇಕಾಗಿರೋದು. ಆದ್ರೆ ನಾವು ಮಾಡ್ತೀವಿ ತಪ್ಪೇನು ಗೊತ್ತೋ? ಇವುಗಳು ನಾನು ಎಡಗೈ ಮುರಿದು ಬಿಟ್ಟಿದೆ, ಬಲ್ಗೆ ಇದೆಯಲ್ಲ. ಅಷ್ಟು ಅಪ್ಪಟ ಬಂಗಾರದಂತ ಯಜಮಾನನಿದ್ದಾನೆ, ದಣಿ ಇದ್ದಾನೆ. ವಿಜಯ್ ಅಂದ್ರೇನೆ ಹಾಗೆ ತಾಯಿ, ಅಮ್ಮ ಅವ್ರ ಗಂಡಂದ್ರು. ಇದು ಹೇಳಿರ್ತೀನಿ ನೋಡಿ. ತುಂಬಾ ಒಳ್ಳೆಯವರು, ತುಂಬಾ ಸಾಧು ಸ್ವಭಾವದವರು. ಅವನನ್ನ ಗೆದ್ದಿದ್ದೀಯಲ್ಲ, ಇನ್ನೇನ್ ಬೇಕು? ಅವನಿಂದ ಇರೋರು ಎಲ್ಲರೂ ಗೆಲ್ತೀಯ, ಆ ಶಕ್ತಿ ಇದೆ. ಈ ಒಂದು ಅನ್ನಪೂರ್ಣೇಶ್ವರಿ ವ್ರತದ ಬಗ್ಗೆ ಹೇಳ್ತಿದ್ದಾನೆ. ಇದನ್ನ ಫಾಲೋ ಮಾಡಿ ನಿಮ್ಮನ್ನಷ್ಟೇ ಅಲ್ಲ, ನಿಮ್ಮ ಕುಟುಂಬವನ್ನಷ್ಟೇ ಅಲ್ಲ, ಎಲ್ಲವನ್ನೂ ಗೆಲ್ಲಬಹುದು. ಎಲ್ಲ ಆರ್ಥಿಕ ಸಮಸ್ಯೆಯಿಂದ ಹಿಡಿದು, ಕುಟುಂಬ ಸಮಸ್ಯೆಯಿಂದ ಹಿಡಿದು, ಮಾನಸಿಕ ಸಮಸ್ಯೆಯಿಂದ ಹಿಡಿದು ಪ್ರತಿಯೊಂದರಲ್ಲೂ ಚೈತನ್ಯ ತುಂಬಿಸ್ತಕ್ಕಂಥ ವ್ರತದ ಬಗ್ಗೆ ತಿಳಿಸ್ಕೊಡ್ತಿದ್ದಾನೆ. ಫಾಲೋ ಮಾಡಿ ನೋಡಿ, ಚೆನ್ನಾಗಿರ್ತೀರಾ. ಹೋಗ್ಬನ್ನಿ. ಹಲೋ
ಹಲೋ ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ತೆ, ನನ್ನ ಹೆಸರು ಲತಾ ಅಂತ ಬ್ಯಾಂಗ್ಳೂರಿಂದ ಮಾತಾಡ್ತಿದ್ದೀನಿ ಮೇಡಮ್. ಹೌದಾ ಲತಾ ಅವರೇ, ಹೇಳಿ ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ನಮ್ಮ ಯಜಮಾನ್ರ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್. ಅವ್ರ ಹೆಸರು? ಅವ್ರ ಹೆಸರು ರವಿ ಅಥವಾ ರವಿಚಂದ್ರನ್ ಅಂತ ಹೇಳ್ತಾರೆ ಮೇಡಮ್. ಕರೆಯೋದನ್ನ ಹೇಳ್ಬೇಕು. ಪರವಾಗಿಲ್ಲ, ಹೇಳಿ ಹುಟ್ಟಿದ ದಿನಾಂಕವನ್ನ. 18/10/64 ಸಂಡೇ. ಸಮಯ? ರಾಹುಕಾಲ ಅಂತ ಹೇಳ್ತಾರೆ ಮೇಡಮ್. 4:15 ಯಾವಾಗ ಅಂತ ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ, ರಾಹುಕಾಲ ಅಂತ ಅಷ್ಟೇ ಹೇಳ್ತಾರ? 4:15 ಅಂತನಾ? 4:15 ಮೇಲೆ ಹುಟ್ಟಿದ್ರು ಅಂತ ಹೇಳಿದ್ರು ನಮ್ಮ ಅತ್ತೆಯವರು. ತುಳಾ ರಾಶಿ, ಸ್ವಾತಿ ನಕ್ಷತ್ರ ಅಂತ ಹೇಳಿದ್ದಾರೆ. 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿಮಾ. 9 ಮೇಡಮ್. ಗುರುಜಿ ಇದಾರೆ, ಮಾತಾಡಿ ಲತಾ ಅವ್ರೆ. ಓಕೆ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ಇನ್ನೊಂದ್ ಭಯ ಆಗ್ತಿದೆ ಗುರುಜಿ, ಯಾಕೋ ಆದ್ರೆ ನೀವು ಮಾತಾಡೋದು ಕೇಳಿದ್ರೆ ತುಂಬಾ ಸಂತೋಷ ನಮಗೆ. ಇರ್ಲಿ ಸಮಾಧಾನ. ಇನ್ನೊಂದ್ಸಲಿ ಡೇಟ್ ಆಫ್ ಬರ್ತ್ ಹೇಳ್ತಿರೋ? 18/10/64. 1964. ಯಾಕೋ ಡೇಟ್ ಆಫ್ ಬರ್ತ್ ಕೊಟ್ಟಿರೋ ಡೇಟ್ ಆಫ್ ಬರ್ತ್ಗೂ ನೀವು ಹೇಳ್ತಿರೋ ದಿನಕ್ಕೂ ಸ್ವಲ್ಪ ಏರುಪೇರು ಬರ್ತಕ್ಕಂಥದ್ದು ಆಗ್ತಿದೆ. ಭಾನುವಾರ ಅಲ್ವಾ ಹುಟ್ಟಿರೋದು? ಹೌದು, ಭಾನುವಾರ ರಾಹುಕಾಲ ಅಂತ ಹೇಳ್ತಿದ್ರು ನಮ್ಮಲ್ಲಿ. 64 ಅಲ್ವಾ ನೀವು ಹೇಳಿದ್ದು? ಹೌದು ಗುರುಜಿ. ಸರಿ ಆಯ್ತು. ಯಜಮಾನ್ ಹೆಸರು ಹೇಳಿ. ರವಿ, ಆದ್ರೆ ರವಿಚಂದ್ರನ್ ಅಂತ ಇಟ್ಟಿದ್ದು, ಆದ್ರೆ ಕರೆಯೋದೆಲ್ಲ ರವಿ ಅಂತ. ಸರಿ ಆದ್ರೆ ಗುರುಜಿ ಸಮಸ್ಯೆ ಇಲ್ಲ. ಹೇಳಿ ಇಲ್ಲಾಂದ್ರೆ ನಾನೇ ಬೇಕಾದ್ರೂ ಹೇಳ್ತೀನಿ. ಇಲ್ಲ, ಈಗ ಅವ್ರು ನಮ್ ಜೊತೆ ಇಲ್ಲ, ಬೇರೆ ಹೆಂಗಸಿನ ಚಟದಿಂದ ನಮ್ಮನ್ನ ಬಿಟ್ಟು ಹೊರಟೋದ್ರು. 2 ಮಕ್ಳು ನನಗೆ ಬೇರೆ ಇದೀನಿ ಅಪ್ಪನ ಮನೇಲಿ. ಅದಕ್ಕೆ ಹೇಳಿದ್ದು ನಾನೇ ಹೇಳ್ತೀನಿ ಅಂತ. ಓಕೆ ಗುರುಜಿ. ನೋಡಿ, ಶನಿ ಚಂದ್ರ ಸೇರ್ತು ಅಂತ ಹೇಳಿದ್ರೇನೆ ಧೈರ್ಯ ಇಲ್ಲ, ಫೇಸ್ ಮಾಡೋ ಶಕ್ತಿ ಇಲ್ಲ. ಲಗ್ನಾಧಿಪತಿ ಬೇರೆ ವಕ್ರ. ನೀವಿಬ್ರು ಇಷ್ಟು ದಿನ ಜೊತೆಲಿರೋದು ಪವಾಡವೇ. ಇದು ಒಂದು ಯಾವಾಗ್ಲೂ 11 ವರ್ಷ ಇಲ್ಲ 12 ವರ್ಷ ಹಿಂದ್ಗಡೆನೆ ಮುರಿಬೇಕಾದಂತ ಒಂದು ಪ್ರಭಾವ. ಅವತ್ತಿನಿಂದಲೇ ಮದುವೆ ಆದಾಗಿದ್ದಲೂ ಒಂದು ಏರುಪೇರುಗಳೇ. ನೋಡಿ, ಲಗ್ನಕಾರಕನಿಗೆ ಲಗ್ನಾಧಿಪತಿಯೂ ವಕ್ರ, ಯೋಗಕಾರಕನೂ ನೀಚ, ಪೂರ್ವ ಪುಣ್ಯ ಸ್ಥಾನಾಧಿಪತಿ 12ನೇ ಮನೆ. ಅಂದ್ರೆ ಇವ್ರದ್ದು ಹುಟ್ಟಿರೋತಕ್ಕಂಥದ್ದು ಮೀನ ಲಗ್ನ, ಗುರು ವಕ್ರ. ಯೋಗಕಾರಕ ಗುರುಜಿ ಬಲ ಈಗ ಇಲ್ಲ. ಜೊತೆಗ್ ಬಾಳ ಬೇಡವಾ, ಈಗ ಕರೀತಾರೆ, ಒಂದ್ಸಲ ಕರೀತಾರೆ, ಆದ್ರೆ ಅವ್ರು ಇಟ್ಕೊಂಡಿರೋ ಹೆಂಗಸಿಂದ ಪೊಲೀಸ್ ಸ್ಟೇಷನ್ ಮೆಟ್ಲು ಇವೆಲ್ಲಾ ನಡೆಯುತ್ತೆ ಗುರುಜಿ. ಆದ್ರೆ ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ. ಈಗ ಅವ್ರು ಸೇರ್ಬೇಕಾ ಬೇಡವಾ ಅನ್ನೋದೇ ನನ್ನ ಸಮಸ್ಯೆ ಗುರುಜಿ. ನೋಡಿ, ತಪ್ಪು ತಿಳ್ಕೊಬೇಡಿ. ಕೆಲವೊಂದ್ ಸಮಯ ಗುರೂಜಿ ತುಂಬಾ ಕಟುವಾಗಿ ಹೇಳ್ತಾರೆ ಅನ್ನತಕ್ಕಂಥ ಒಂದು ಭಾವ, ಅಪವಾದಗಳು ಕೂಡ ಬಂದಿರತಕ್ಕಂಥದ್ದು. ಆದ್ರೂ ಅದು ನನ್ನ ಮನೆಯವ್ರಿಗಾದ್ರೂ ನನಗಾದ್ರೂ ನಿಮಗಾದ್ರೂ ಒಂದೇ ಮಾತು ನಂದು. ಯಾರಾದರೂ ಅಷ್ಟೇ, ಆಸರೆಯಾಗದ ಗಂಡನಲ್ಲ. ಒಬ್ಬ ಗಂಡಸಿಗೆ ಗಂಡನಾಗಿರೋದಕ್ಕಿಂತ ಗಂಡಸಾಗಿರುವುದು ಶ್ರೇಷ್ಠ ಅಂತ ಹೇಳ್ತಾರೆ. ಗಂಡ ಅಂತ ಅನ್ನಿಸ್ಕೊಂಡ ಮೇಲೆ ಗಂಡಸಾಗ್ತಾನೆ. ಅಂದ್ರೆ ಮಕ್ಕಳನ್ನ ಸೃಷ್ಟಿ ಮಾಡೋದ್ರಿಂದಲ್ಲ, ಆ ರಕ್ಷಣಾ. ಎಸ್, ಐ ವಿಲ್ ಟೇಕ್ ಕೇರ್, ಯು ಆರ್ ಮೈ ಪ್ರಾಪರ್ಟಿ, ಯು ಆರ್ ಮೈ ವೆಲ್ ವಿಷರ್ ಅನ್ನತಕ್ಕಂಥದ್ದು. ಆಕೆಯ ಶೀಲ, ಆಕೆಯ ಮಕ್ಕಳು, ಆಕೆಯ ಮಾನ, ಎಲ್ಲದಕ್ಕೂ ಆತ ರಕ್ಷೆಯಾಗಿ ನಿಲ್ಲಬೇಕು. ಪುಕ್ಲನ್ ತರ ಓಡೋಗೋದಲ್ಲ, ಕೈಗೆ ಬಳೆ ಹಾಕೋಬೇಕು. ಅಂತಹವರು ಮದುವೆ ಆಗಬಾರದು, ಅಂತಹವರು ಮಾತು ಕೊಡಬಾರದು, ಅಂತಹವರು ಸಪ್ತಪದಿ ತುಳಿಯಬಾರದು, ಅಂತಹವನು ಮದುವೆಯೇ ಆಗಬಾರದು. ಒಂದು ಹೆಣ್ಣಿಗೆ ಇದು ಯಾವ ರೀತಿ ಅಂದ್ರೆ, ಸಾವಿರಾರು ಜನರ ಮುಂದುಗಡೆ ಮಾತು ಕೊಟ್ಟು ನಂಬಿಸಿ ವರದಕ್ಷಿಣೆ ತಗೊಂಡು ತಾಳಿ ಕಟ್ಟಿ, ಇದು ಒಂಥರ ಎಲ್ಲರೂ ಕತ್ಲಲ್ಲಿ ದ್ರೋಹ ಮಾಡ್ತಾರೆ. ಅಂದ್ರೆ ಇದು ಡೈರೆಕ್ಟ್ ದ್ರೋಹ, ನೇರವಾದ ದ್ರೋಹ. ನಂಬಿಸಿ ಕುತ್ತಿಗೆ ಕುಯ್ತಕ್ಕಂಥದ್ದು. ಅಲ್ಲಿಗೆ ಆಗಲೇ ಇರಬಾರ್ದಿತ್ತು. ನಿನ್ನ ಒಂದು ವ್ಯಾಮೋಹಗಳೇನಿದ್ರು ಅದನ್ನ ಬೇರೆ ಕಡೆ ತೋರಿಸ್ಕೋಬಹುದಿತ್ತು. ಒಂದು ಹೆಣ್ಣಿಗೆ ಎಲ್ಲ ಕಡೆ ಒಪ್ಪಿಸಿ ಸಂಬಂಧ ಹೇಳಿ, ಎಸ್ ಐ ಆಮ್ ಓಕೆ ಅಂತ ಹೇಳಿ ಸಾವಿರಾರು ಜನರ ಮುಂದ್ಗಡೆ ಹಗಲು ದರೋಡೆ ಅಂತ ಹೇಳ್ತವೆ. ದಿಸ್ ಇಸ್ ಅ ಡೈರೆಕ್ಟ್ ಚೀಟ್. ಕೆಲವರು ಹಿಂದ್ಗಡೆಯಿಂದ ಮಾಡ್ತಾರೆ. ಅಂತ ವ್ಯಕ್ತಿಯನ್ನ ಇನ್ನೂ ನಂಬ್ಕೊಂಡು ಕುತ್ಕೋತೀಯೋ ತಾಯಿ? ಮಕ್ಕಳ ಮೇಲೆ ಮೋಹ ಇದೆ. ನೀವ್ ಹೇಳಿದ್ ನಾನು ಒಪ್ಕೋತೇನೆ. ಮಕ್ಕಳ ಮೇಲೆ ಮೋಹ ಇದೆ ಅಂತ ಹೇಳಿಬಿಟ್ಟು ಏನು ಮಾಡಿದ್ದಾನೆ ಇದುವರೆಗೂ ಈ ಮನುಷ್ಯ? ತಾನೂ ಚೆನ್ನಾಗಿಲ್ಲ, ತನ್ನವರನ್ನು ಚೆನ್ನಾಗಿಟ್ಟಿಲ್ಲ, ತನ್ನ ಸುಖ ಬಿಟ್ಟರೆ ಬೇರೆ ಇನ್ನೇನು ಗೊತ್ತಿಲ್ಲ. ಆ ಮಕ್ಕಳ ಮೇಲೆ ಇಷ್ಟ ಇದೆ ಅಂತ ಹೇಳಿಬಿಟ್ಟು ಮಕ್ಕಳಿಗೋಸ್ಕರ ಆದ್ರೂ ಬಂದು ನಿಂತ್ಕೋಬೇಕು. ಆ ಫೀಸ್ ಕಟ್ಟೋದ್ರಿಂದ, ಬಟ್ಟೆ ಕಟ್ಟೋದ್ರಿಂದ. ಎಸ್, ಐ ವಿಲ್ ಟೇಕ್ ಕೇರ್. ನೋಡಮ್ಮ, ನಿನ್ಗೂ ನನಗೂ ಯಾಕೋ ಬರೋದಿಲ್ಲ, ಐ ವಿಲ್ ಕಮ್, ಐ ವಿಲ್ ಟೇಕ್ ಕೇರ್ ಅನ್ನತಕ್ಕಂಥದ್ದು ಆದ್ರೂ ಮಾಡಬೇಕು. ಎಷ್ಟು ಜನ ಒಂದೇ ಮನೆಯಲ್ಲಿ ವರ್ಷಗಟ್ಟಲೆ ಜೊತೆಯಲ್ಲಿ ಮಲಗೋದೇ ಇಲ್ಲ, ಊಟ ಮಾಡೋದಿಲ್ಲ. ದೇ ಜಸ್ಟ್ ಹ್ಯಾಂಡ್ಲ್ ಇಟ್. ಆಯ್ತು, ನಿನಗಿಷ್ಟ ಇಲ್ಲ, ನನ್ಗಿಷ್ಟ ಇಲ್ಲ, ಇಟ್ಸ್ ಓಕೆ. ಬಟ್ ಮಕ್ಕಳಿಗೋಸ್ಕರ ತಮ್ಮ ಆಸೆ ಆಕಾಂಕ್ಷೆಗಳು ಬಲಿದಾನ ಮಾಡಿರ್ತಕ್ಕಂಥ ತಂದೆ ತಾಯಿಗಳು ನಮ್ಮ ಕಣ್ಮುಂದ್ಗಡೆ ನೋಡಿದ್ದೇವೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಿಮ್ಮ ತಂದೆ ತಾಯಿಯೇ.
ಅಂತ ಒಂದು ಸುಸಂಸ್ಕಾರ ಕುಟುಂಬದಲ್ಲಿ ಹುಟ್ಟಿದಂತ ಈ ವ್ಯಕ್ತಿ ಪಲಾಯನವಾದಿಯಾಗಿ ಇಷ್ಟು ವಯಸ್ಸಾಗಿದ್ದರೂ ಇನ್ನೂ ಒಂದು ಬೇರೆ ಹೆಣ್ಣು ಮೋಹ ಅನ್ನತಕ್ಕಂಥದ್ದು ಕುಳಿತುಕೊಂಡಿದ್ದಾನೆ ಅಂದ್ರೆ ಸಮ್ವೇರ್ ಹಿ ಇಸ್ ನಾಟ್ ರೈಟ್ ಇನ್ ಇಸ್ ಲೈನ್ ಅಂತ ಹೇಳಿಬಿಟ್ಟು. ಪಾನಿಪುರಿ ಇಷ್ಟ, ನಾನು ಆಗ್ಲೇ ಹೇಳ್ತಿದ್ದೆ. ಹಾಗಂತ ಡೈಲಿ ಹೋಗಿ ತಿಂತ ಕುಳಿತುಕೊತಾನೆ ಅಂದ್ರೆ ಅವನ ಅಭ್ಯಾಸ ಪಾನಿಪುರಿ ಆಗ್ಬಿಡುತ್ತೆ. ರಸ್ತೆನಲ್ಲಿ ಪಾನಿಪುರಿ ತಿಂದ್ಮೇಲೆ ಪೇಪರ್ ಹಿಂಗ್ ತೆಗೆದು ಹಿಂಗ್ ಬಿಸಾಕ್ತಾರೆ ಅಂತಕ್ಕ. ಅಷ್ಟೇ ಮಾಡಬೇಕು. ಇಂಥ ಗಂಡಸರಿಗೆ ಬುದ್ಧಿ ಹೇಳಬೇಕು ಅಂತ ಹೇಳಿದ್ರೆ ನೀವು ಕಟುವಾಗ್ಲೇಬೇಕು. ಸಮಾಜದಲ್ಲಿ ಎದ್ದು ನಿಂತ್ಕೋಬೇಕು. ಅಲ್ಲಿ ಯಾವ ದೇವರು ಬರುವುದಿಲ್ಲ. ನಿಂತಿದ್ದು ನೀನು, ಓಡಿದ್ದು ನೀನು, ಸಾಕಿದ್ದು ನೀನು, ಸಲಹಿದ್ದು ನೀನು, ಅವಮಾನ ಪಟ್ಟಿದ್ದು ನೀನು, ದುಃಖ ಪಟ್ಟಿದ್ದು ನೀನು. ಯಾಕೆ ನಿನಗೂ ಭಾವನೆಗಳಿಲ್ವೋ, ನಿನಗೂ ಆಸೆಗಳಿಲ್ವೋ, ನಿನಗೂ ಬೇಕು ಅನ್ಸಲ್ವೋ? ನೀನು ಇದೇ ರೀತಿ ತಪ್ಪು ಮಾಡಿಬಿಟ್ರೆ ಆತ ಒಪ್ಕೋತಾನೋ? ಅವನಿಗೊಂದು ನ್ಯಾಯ, ನಿಮಗೊಂದು ನ್ಯಾಯವೋ? ಯೋಚನೆ ಮಾಡಿ ನೋಡಿ. ಸಮಾಜದಲ್ಲಿ ಹೀಗೆ ಇಂಥ ಒಂದು ಭ್ರಷ್ಟರಿರ್ತಾರೆ. ಮನೆಯಲ್ಲೇ ಕೆಲವು ಭ್ರಷ್ಟರು. ನಮ್ಮ ರಾಜಕಾರಣಿಗಳು ನಮ್ಮ ಮೇಲೆ ಟೋಪಿ ಹಾಕಿ ಹೇಗೆ ಓಟ್ ತಗೊಳ್ಳೋವರೆಗೂ ಒಂದು ಮಾತು, ಓಟ್ ತಗೊಂಡ್ಮೇಲೆ ಅವ್ರು ದೋಚ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿಟ್ಟಿದ್ದ ಹಗಲು ದರೋಡೆ ಇವ್ರು ಮಾಡ್ತಿದ್ದಾರೋ, ಇಂಥ ಹಗಲು ದರೋಡೆ ವ್ಯಕ್ತಿಗಳು ನಮ್ಮ ಮನೇಲಿ ಇರ್ಬೇಕಾದ್ರೆ ಅಂಥವರನ್ನ ಮುರಿಯಬೇಕು, ಪರಿತ್ಯಜಿಸಬೇಕು. ಜಸ್ಟ್ ಥ್ರೋ ಹಿಮ್ ಔಟ್ ಮಾ, ನೇರವಾಗಿ ಹೇಳ್ತೇನೆ. ಜಿ, ನೀವ್ ಹೇಳ್ತಿದ್ರಿ ಇವತ್ತು ಬಹಳ ವಿಶೇಷವಾದ ಒಂದು ದಿನ, ಕೊಲ್ಲೂರಿನಲ್ಲಿ ಮೂಕಾಂಬಿಕೆಯ ಒಂದು ಉತ್ಸವ ಜರುಗ್ತಾ ಇದೆ, ಅದರ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನ ನೀಡ್ತೇನೆ ದೃಶ್ಯಾವಳಿ ಜೊತೆಗೆ ಅಂತ ಹೇಳ್ತಿದ್ರಿ ಗುರುಜಿ. ಇವತ್ತು ಮೂಲಾ ನಕ್ಷತ್ರ, ಕೊಲ್ಲೂರು ಕ್ಷೇತ್ರದಲ್ಲಿ ರಥೋತ್ಸವ ಇರ್ತಕ್ಕಂಥದ್ದು. ಆ ದೇವಿಗೆ ತುಂಬ ವಿಶೇಷವಾಗಿ ಬನ್ನಿ ನೋಡೋಣ ಆ ಒಂದು ರಥೋತ್ಸವದ ಒಂದು ಮಹಿಮೆಯ ಬಗ್ಗೆ. ನೋಡಿ, ಈ ಒಂದು ಕೊಲ್ಲೂರು ಬಂದು ಶಿವಮೊಗ್ಗದಿಂದ ಹೆಚ್ಚು ಕಡಿಮೆ 120 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥದ್ದು. ಸಿಗಂದೂರು ಚೌಡೇಶ್ವರಿ, ಚಾಮುಂಡೇಶ್ವರಿ ಅಂತ ಕೂಡ ಹೇಳ್ತೇವೆ. ಅಲ್ಲಿಂದ ಸುಮಾರು ಒಂದು 45 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಕೊಡಚಾದ್ರಿ ಕ್ಷೇತ್ರ. ಹಿಂದೆ ಕೋಲ ಅನ್ನತಕ್ಕಂಥ ಒಬ್ಬ ಮಹರ್ಷಿಗಳಿದ್ರಂತೆ. ಆ ಮಹರ್ಷಿಗಳು ತಪಸ್ಸನ್ನು ಮಾಡ್ತಿರ್ಬೇಕಾದ್ರೆ ಅವರ ತಪಸ್ಸಿಗೆ ಮೆಚ್ಚಿದಂಥ ಶಿವಯ್ಯ ಪ್ರತ್ಯಕ್ಷರಾದ್ರಂತೆ. ಸ್ವಾಮಿ, ಅನವರತ ನಾನು ನಿನ್ನನ್ನು ಪೂಜೆ ಮಾಡ್ತಿರ್ಬೇಕು, ನೀನು ನನಗೆ ದಾರಿ ತೋರಿಸು ಅನ್ನತಕ್ಕಂಥ ಮಾತು ಹೇಳಿದಾಗ, ಆಯ್ತು ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ಅಂತ ಹೇಳಿ ಆ ಒಂದು ಶಿವಯ್ಯ ಬಂದು ಲಿಂಗ ರೂಪದಲ್ಲಿ ಅಲ್ಲಿ ನೆಲೆಸ್ತಾರಂತೆ. ಆಗ ಆ ಕೋಲ ಅನ್ನತಕ್ಕಂಥ ಮಹರ್ಷಿಗಳು ಹೇಳ್ತಾರಂತೆ, ಸ್ವಾಮಿ, ನಾನು ಆ ದೇವಿಯನ್ನು ಕೂಡ ಪೂಜೆ ಮಾಡಬೇಕು, ಬರೀ ನಿಮ್ಮನ್ನಷ್ಟೇ ಅಲ್ಲ ಆ ದೇವಿಯನ್ನು ಕೂಡ ಪೂಜೆ ಮಾಡಬೇಕು ಅನ್ನತಕ್ಕಂಥ ಮಾತಿನಲ್ಲಿ ಹೇಳಿದಾಗ, ಆ ದೇವಿ ಕೂಡ ಆ ಒಂದು ಲಿಂಗದ ಮೇಲೆ ಗೆರೆಯ ಆಕಾರದಲ್ಲಿ, ಒಂದು ಪಟ್ಟೆಯ ಆಕಾರದಲ್ಲಿದ್ದಾಳೆ ಅನ್ನತಕ್ಕಂಥ ಒಂದು ಮಾತು. ಇವತ್ತಿಗೂ ಸ್ವಯಂಭೂ ಲಿಂಗ ಅನ್ನತಕ್ಕಂಥ ಒಂದು ಮಾತು ಈ ಒಂದು ಕ್ಷೇತ್ರ ತುಂಬ ವಿಶೇಷ. ತುಂಬ ಮಹರ್ಷಿಗಳು, ತಪಸ್ವಿಗಳು, ಅದರಲ್ಲೂ ಪರಶುರಾಮ ಕ್ಷೇತ್ರಗಳಲ್ಲಿಯೇ ತುಂಬ ಪ್ರಸಿದ್ಧವಾದಂಥ ಕ್ಷೇತ್ರ. ಪರಶುರಾಮರು ಕೂಡ ಇಲ್ಲಿಯ ತಪಸ್ಸನ್ನ ಆಚರಿಸಿ ಪೂಜೆ ಸಂಕಲ್ಪವನ್ನ ಮಾಡಿದಂಥ ಕ್ಷೇತ್ರ ಅನ್ನತಕ್ಕಂಥ ಒಂದು ಮಾತು. ಇನ್ನೂ ಒಂದಿದೆ, ಇಲ್ಲಿ ಬರೀ ಕೊಲ್ಲೂರಿನ ಬಗ್ಗೆ ಒಂದೊಂದಲ್ಲ ಪವಾಡಗಳು ನಡೆದಿರತಕ್ಕಂಥದ್ದು. ಇಲ್ಲಿ ಶಂಕರಾಚಾರ್ಯರು, ಆದಿಶಂಕರಾಚಾರ್ಯರು ಕೂಡ ಬಂದು ಈ ಒಂದು ಕೊಲ್ಲೂರು ಮೂಕಾಂಬಿಕೆಯನ್ನ ಆರಾಧ್ಯ ದೈವವಾಗಿ ಪೂಜೆ ಮಾಡಿದಂಥ ಕ್ಷೇತ್ರ. ಅಂತ ಒಂದು ಮಹಾ ಉನ್ನತವಾಗಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಹೆಂಗೆ ಈ ಒಂದು ಶಂಕರಾಚಾರ್ಯರು ಗೊತ್ತಾಗುತ್ತೆ ಈ ಕ್ಷೇತ್ರದ ಮಹಿಮೆ ಅಂದ್ರೆ, ಅವರು ಕಾಲು ಪ್ರಯಾಣದಲ್ಲಿ ಕಾಡಿನ ಮಾರ್ಗವಾಗಿ ಈ ಒಂದು ಕ್ಷೇತ್ರದ ಕಡೆ ಬರ್ತಿರ್ಬೇಕಾದ್ರೆ ಅಲ್ಲೊಂದು ಪುಟ್ಟ ಸರೋವರ, ಅಲ್ಲಿ ಒಂದು ಕಪ್ಪೆ ಹಾವನ್ನ ಚೇಸ್ ಮಾಡ್ಕೊಂಡು ಹೋಗ್ತಿತ್ತಂತೆ. ದಂಗಾಗಿ ಬಿಟ್ರಂತೆ. ಎಲ್ಲಾದ್ರೂ ಕೇಳಿದ್ದುಂಟು, ಹಾವು ಬಂದು ಕಪ್ಪೆನ ಹಿಡ್ಕೊಂಡು ತಿನ್ನೋದು, ಅದ್ರ ಆಹಾರನೇ ಕಪ್ಪೆ. ಅಂತ ಒಂದು ಕಪ್ಪೆ ಹಾವನ್ ಚೇಸ್ ಮಾಡ್ಕೊಂಡು ಓಡ್ತಿದೆ ಅಂದ್ರೆ ಹಾವು ಭಯದಿಂದ ಓಡ್ತಾ ಇದೆ ಅಂತೆ. ಓಹೋ, ಇಲ್ಲಿ ಯಾವುದೋ ಅಭೂತಪೂರ್ವವಾದಂಥ ಶಕ್ತಿ ಇರಬೇಕು. ಪ್ರಕೃತಿ ಕೂಡ ಶತ್ರುತ್ವವನ್ನ ಕಂಡ್ರೆ ಭಯ ಬೀಳುತ್ತೆ ಅನ್ನತಕ್ಕಂಥದ್ದಾಗಬೇಕು ಅಂದ್ರೆ ಇಲ್ಲಿ ಯಾವುದೋ ಒಂದು ದೇವಿ ಶಕ್ತಿ ಇದೆ ಅನ್ನತಕ್ಕಂಥದ್ದು ತಮ್ಮ ಜ್ಞಾನ ನೇತ್ರಗಳಿಂದ ನೆನೆಸ್ತಾರಂತೆ. ಅಲ್ಲೇ ಒಂದು ಪುಟ್ಟ ಲಿಂಗವನ್ನಿಟ್ಟು ಪೂಜೆ ಮಾಡ್ತಾರಂತೆ. ಇವತ್ತಿಗೂ ಅದು ಕಪ್ಪೆ ಶಂಕರ ಅನ್ನತಕ್ಕಂಥ ಒಂದು ಹೆಸರಿನಿಂದ ಪ್ರಖ್ಯಾತವಾಗಿರ್ತಕ್ಕಂಥ ಶಿವಲಿಂಗವಾಗಿ ಪೂಜೆ ಮಾಡ್ತಾರೆ. ಅಷ್ಟು ಒಂದು ವಿಶೇಷವಿರತಕ್ಕಂಥ ಒಂದು ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರ. ನೋಡಿ, ಶಂಕರಾಚಾರ್ಯರು ಅವರು ಬಂದು, ಅವರ ತಾಯಿ ವಿಧವೆಯಾಗಿರ್ತಾರೆ, ತಂದೆ ಇಲ್ಲದೆ ಬೆಳೆಯತಕ್ಕಂತಹ ಮಗು. ಆ ತಾಯಿಗೆ ಮಗನ ಮೇಲೆ ತುಂಬಾ ಮಮಕಾರ. ಶಂಕರಾಚಾರ್ಯರು ಆದ್ರೆ
ಆ ಒಂದು ಚಿಕ್ಕ ವಯಸ್ಸಿಗೆ ಸನ್ಯಾಸ ಭಾವ ಬಂದ್ಬಿಡುತ್ತೆ. ಇಲ್ಲ ಸಾಕು, ಶಿವನ ಅಪರಾವತಾರವಾಗಿ ಆರುದ್ರ ತಿರುವಾದಿರೆ ನಕ್ಷತ್ರದಲ್ಲಿ ಹುಟ್ಟಿದಂಥ ಆ ಶಿವಸ್ವರೂಪಿ ಸನ್ಯಾಸಿಯಾಗಿದ್ದಂಥ ಶಂಕರಾಚಾರ್ಯರು ತಾಯಿಯ ಆಶೀರ್ವಾದ ತಗೊಂಡು, ಅಮ್ಮ ನಾನು ಸನ್ಯಾಸಿ ಆಗ್ಲಿಕ್ಕೆ ಹೋಗ್ತಿದ್ದೇನೆ, ದೀಕ್ಷೆ ತಗೊಂಡು ಈ ಒಂದು ದೇಶ ಸಂಚಾರ ಮಾಡಬೇಕು, ಗುರುಗಳ ಒಂದು ಆಶೀರ್ವಾದ ತಗೋಬೇಕು, ನನ್ಗೆ ತಿಳ್ಕೊಳ್ಳೋದು ತುಂಬ ಇದೆ ಅಂತ ಹೇಳಿ ಆಶೀರ್ವಾದ ತಗೊಂಡು ಹೋಗ್ತಾರಂತೆ. ಹೋಗುವಾಗ ಅವ್ರ ತಾಯಿ ಹೇಳ್ತಾರಂತೆ, ಶಂಕರ ನೀನು ಮತ್ತೆ ಯಾವಾಗ ಬರ್ತೀಯೋ ಶಂಕರ, ನಾನು ನಿನ್ನ ನೋಡೋದು ಯಾವಾಗ ಅಂದಾಗ ಎಲ್ಲವೂ ದೈವಿಚ್ಛೆ ಅಂತ ಹೇಳಿಬಿಡ್ತಾರಂತೆ ಶಂಕರಾಚಾರ್ಯರು. ಆ ತಾಯಿ ಕಣ್ಣೀರು ಹಾಕ್ಕೊಂಡು ಕೇಳ್ಕೊತಾರಂತೆ, ಶಂಕರ ಕೊನೆಗಾಲದಲ್ಲಾದರೂ ನಾನು ನೆನೆಸ್ಕೊಂಡಾಗಾದರೂ ಬರ್ತೀಯೇನೋ ಅಂತ ಕೇಳ್ಕೊಂಡಾಗ ಶಂಕರಾಚಾರ್ಯರು ಹೇಳ್ತಾರಂತೆ, ಆಯ್ತವ್ವ, ಆ ಕ್ಷಣ ಬಂದಾಗ ನೆನೆಸ್ಕೋ, ಇದು ಶಂಕರನ ಮೇಲೆ ಆಣೆ, ದೇವಿಯ ಮೇಲೆ ಆಣೆ, ಬಂದೇ ಬರ್ತೇನೆ ಎಲ್ಲಿದ್ರು ಅಂತ ಹೇಳಿ ಮಾತು ಕೊಟ್ಟು ಹೋಗ್ತಾರಂತೆ ಶಂಕರಾಚಾರ್ಯರು. ಹೀಗೆ ಹೋದ ಮೇಲೆ ಕಾಲಾನುಕ್ರಮದಲ್ಲಿ ಆ ತಾಯಿಗೆ ವಯಸ್ಸಾಗಿರುತ್ತೆ, ಜೀವ ಹೋಗ್ತಕ್ಕಂಥ ಸಂದರ್ಭ ತಡಿಲಾರದೆ, ಯಾರೂ ಇಲ್ಲ, ಬಂಧುಗಳಿಲ್ಲ, ಬಳಗವಿಲ್ಲ, ಆತ್ಮೀಯರಿಲ್ಲ, ಒಬ್ಬಳೇ ವಯಸ್ಸಾದ ಅಜ್ಜಿ, ಶಂಕರ ನೀನು ಬರಬೇಕು, ನೀನು ನೋಡ್ಬೇಕಪ್ಪ, ಯಾಕೋ ನನಗೆ ಇನ್ನು ಮುಗೀತು ಅಂತ ಅನ್ಕೋತೇನೆ ಅಂತ ತುಂಬ ನೋವಿನಿಂದ ಅಂದ್ಕೊಂಡಾಗ ಥಟ್ಟಂತ ಪ್ರತ್ಯಕ್ಷರಾದ್ರಂತೆ ಆ ಶಿವನ ಪ್ರತಿರೂಪವಾಗಿದ್ದಂಥ ಶಂಕರಾಚಾರ್ಯರು. ತಾಯಿ ಸೇವೆ ಮಾಡಿ ತಾಯಿಗೆ ಸಮಾಧಾನ ಮಾಡ್ತಾರಂತೆ. ಮಾಡುವಷ್ಟರಲ್ಲಿ ಆ ತಾಯಿ ಜೀವ, ಆ ಒಂದು ಆತ್ಮ ಆ ಪರಮಾತ್ಮನಲ್ಲಿ ಲೀನವಾಗ್ತಕ್ಕಂಥದ್ದು. ಆ ಲೀನವಾದ ಮೇಲೆ ಬ್ರಹ್ಮಚಾರಿಯವರು, ಸನ್ಯಾಸಿ ಬೇರೆ, ಕೆಲವು ಆ ಒಂದು ಅನುಷ್ಠಾನಗಳನ್ನು ಮಾಡೋದು ಕಷ್ಟ. ಆ ತಾಯಿಗೆ ಆ ಒಂದು ಅಗ್ನಿ ಕ್ರಿಯೆಯನ್ನು ಮಾಡಬೇಕು. ಸರಿ, ಆ ಊರವ್ರನ್ನೆಲ್ಲ ಕರೀತಾರೆ. ಕರೆದುಬಿಟ್ಟು ಆ ಕಾಲಡಿ ಅನ್ನತಕ್ಕಂಥ ಒಂದು ಪ್ಲೇಸು ಶಂಕರಾಚಾರ್ಯರು ಹುಟ್ಟಿದ್ದು, ಅದು ನಿಮಗೆ ಯಾವಾಗಾದ್ರೂ ಆಯಿತು ಅಂದರೆ ಕೊಚ್ಚಿಗೆ ಹೋದರೆ, ಕೇರಳ ಹತ್ರ ಕೊಚ್ಚಿ, ಕೊಚ್ಚಿಯಿಂದ ಸುಮಾರು 15-20 ಕಿಲೋಮೀಟರ್ ದೂರದಲ್ಲಿ ಆ ಒಂದು ಪ್ಲೇಸ್ ಬರತಕ್ಕಂಥದ್ದು. ಒಮ್ಮೆ ಯಾವಾಗಾದ್ರೂ ಆಯಿತು ಅಂದರೆ ಹೋಗಿ ನೋಡ್ಕೊಂಡು ಬರ್ತಕ್ಕಂಥದ್ದು ಮಾಡಿ. ತುಂಬ ವಿಶೇಷವಾದಂಥ ಕ್ಷೇತ್ರ ಶಂಕರಾಚಾರ್ಯರು. ನಾವು ಬದುಕಿದ್ದಾಗ ಆ ಒಂದು ಪ್ರಯತ್ನ ಮಾಡಬೇಕು. ಇರಲಿ, ಆ ಒಂದು ಊರವ್ರನ್ನೆಲ್ಲ ಕರೀತಾರೆ. ಮೊದಲೇ ಊರವ್ರು ಬಂದು ಆಕೆ ವಿಧವೆ, ಹಾಗೆ ಹೀಗೆ ಅನ್ನತಕ್ಕಂಥ ಒಂದು ಅಭಿಪ್ರಾಯ. ತುಂಬ ಮಡಿವಂತ ಒಂದು ಸಮಾಜ ಆಗ. ಅವರು ಯಾರೂ ಬಂದು ಬೆಂಕಿ ಇಡಲಿಕ್ಕೆ, ಆ ಒಂದು ಅಗ್ನಿಕ್ರಿಯೆಗೆ ಸಹಮತಿ ಕೊಡೋದಿಲ್ಲ. ಇವರೊಬ್ಬರೇ ಮಾಡೋದು ಗೊತ್ತಾಗೋದಿಲ್ಲ. ತುಂಬ ದುಃಖ. ಬದುಕಿರುವವರೆಗೂ ಕಣ್ಣೀರು ಹಾಕಿಸ್ಬಿಟ್ರೆ ನನ್ನವ್ವನಿಗೆ, ಸತ್ತ ಮೇಲೂ ಕಣ್ಣೀರ. ಈ ಒಂದು ಅಗ್ನಿಕ್ರಿಯೆಗೂ ಬದುಕಿರೋವರೆಗೂ ಸುಟ್ಟು ಬಿಟ್ರೆ, ಸತ್ತ ಮೇಲೂ ಸುಡಲಿಕ್ಕೂ ಇಷ್ಟು ಭಾವವು, ಇಷ್ಟು ಒಂದು ಭೇದ ಭಾವವು. ಸತ್ತ ಮೇಲೆ ಆ ಹೆಣಕ್ಕೆಲ್ಲಿದೆ ಒಂದು ಭೇದ ಭಾವ, ಜಾತಿ, ಧರ್ಮ, ಇದರಲ್ಲೂ ಇಷ್ಟು ಕಲ್ಮಶವಾಗಿ ಬಿಟ್ಟನ ಮನುಷ್ಯ ಅಂತ ತಡಿಲಾರದೆ. ನೋಡಿ, ಶಂಕರಾಚಾರ್ಯರ ಶಕ್ತಿ ಎಂಥ ಶಕ್ತಿ ಅಂದರೆ ಅಪರಬ್ರಹ್ಮರು. ಅವರು ನುಡಿದಿದ್ದು ನಡೆದಂತೆ ಆಗುತ್ತಿತ್ತು. ಅಷ್ಟು ಒಂದು ಶಕ್ತಿ ಅವರ ವಾಕ್ಸಿದ್ಧಿ ಫಲಿಸಿತ್ತು. ಸರಸ್ವತೀ ದೇವಿಯೇ ಅವರ ನಾಲಿಗೆ ಮೇಲೆ ನಿಂತು ಬಿಟ್ಟಿತ್ತು ಅಂತ ಶಾರದಾದೇವಿ. ಇವತ್ತೇನಾದರೂ ನಾವು ಶಾರದಾದೇವಿ ಬಗ್ಗೆ ಆಚಾರದಿಂದ ವಿಚಾರದಿಂದ ಹೋಗಿ ಪೂಜೆ ಮಾಡ್ಕೋತೇವೆ ಶೃಂಗೇರಿಗೆ ಅನ್ನತಕ್ಕಂಥದ್ದಾದರೆ ಆ ಒಂದು ಶಂಕರಾಚಾರ್ಯರಿಂದ ನಿರ್ಮಿತವಾಗಿದ್ದಂಥದ್ದು ಅನ್ನೋ ಒಂದು ಮಾತು ಹೇಳ್ತಾರೆ. ಅಷ್ಟು ಒಂದು ವಿಶೇಷ. ಅಂತ ಶಂಕರಾಚಾರ್ಯರು ಪುಟ್ಟು ಹುಡುಗನಾಗಿದ್ದಾಗ ಒಂದು ಮನೆಗೆ ಭಿಕ್ಷೆಗೆ ಹೋಗ್ತಾರೆ. ಹುಡುಗ, ಬೇರೆ ಕೆಲಸ ಗೊತ್ತಿಲ್ಲ, ಅಮ್ಮನನ್ನ ಸಾಕಬೇಕು, ಭವತಿ ಭಿಕ್ಷಾಂದೇಹಿ ಅಂತ ಹೋಗಿ ಕೇಳಿದಾಗ ಆ ಮನೆ ಒಳಗಡೆ ಒಂದು ಅಜ್ಜಿ ಇರುತ್ತಂತೆ. ಆ ಒಂದು ಅಜ್ಜಿ ತುಂಬಾ ಒಂದು ಸಂಕಟದಿಂದ, ತುಂಬಾ ಬಡತನ, ಏನೂ ಇಲ್ಲ. ಒಬ್ಬ ಭಿಕ್ಷುಕ ಬಂದು ಕೇಳ್ತಿದ್ದಾನೆ, ಆ ಭಿಕ್ಷುಕನಿಗೆ ಕೊಡಲಿಕ್ಕೇನೂ ಇಲ್ಲವಲ್ಲ ಅನ್ನತಕ್ಕಂಥ ಒಂದು ನೋವಿನಿಂದ ಹುಡುಕಾಡಿ ಹುಡುಕಾಡಿ ಒಂದು ಒಣಗಿದ ಕಡಲೆ ಬೀಜ ಇರುತ್ತಂತೆ, ಗೇರು ಬೀಜ, ಅದು ತಗೊಬಂದು ಕೊಟ್ಟು ಬಿಟ್ಟು ಹಾಗೆ ಸೀರೆ ಹೀಗೆ ಹೊದ್ಕೊಂಡು ಆ ಮುಖ ಮುಚ್ಕೊಂಡು ಕಣ್ಣೀರು ಹಾಕೊಂಡು ಹೋಗುತ್ತಂತೆ. ಆ ತಾಯಿ ನಿಲ್ಲಿಸ್ತಾರಂತೆ ಶಂಕರಾಚಾರ್ಯರು. ಏನಮ್ಮ ನಿಂತ್ಕೋ ಅಂತಾರಂತೆ. ಅಜ್ಜಿ ನಿಂತ್ಕೊಳ್ಳುತ್ತಂತೆ. ಏನಿದು ಕಣ್ಣೀರು ಹಾಕೊಂಡು ಕೊಡ್ತಿದ್ದೀಯಾ ಅಂತ. ನನ್ನ ಹತ್ರ ಅದೂ ಇಲ್ಲಯ್ಯ, ಭಿಕ್ಷುಕನಾಗಿ ಬಂದವನಿಗೆ ಕೊಡಲಿಕ್ಕೂ ಇಲ್ಲದಂತ ನಿಕೃಷ್ಟ ಪರಿಸ್ಥಿತಿ ಅಂದಾಗ ಮೇಲೆ ಹೀಗೆ ನೋಡ್ತಾರಂತೆ ಆಕಾಶವನ್ನ. ಶಂಕರಾಚಾರ್ಯರು ನೋಡಿಬಿಟ್ಟು ಇಂಥ ಪಾಡ ಅಂತ ಹೇಳಿ ನೋಡಿ ಆ ಮನೋನೇತ್ರಗಳಿಂದ, ಜ್ಞಾನ ನೇತ್ರಗಳಿಂದ ಹಾಗೆಯೇ ಒಂದು ಸ್ತೋತ್ರ ಬರ್ಲಿಕ್ಕೆ ಶುರು ಆಗುತ್ತಂತೆ. ಕನಕ ವರ್ಷವೇ ಇಳಿಯುತ್ತೆ, ಅದುವೇ ಕನಕದಾರ ಸ್ತೋತ್ರವಾಗುತ್ತೆ. ಕನಕ ವರ್ಷ ಮಳೆ ಸುರಿಯುತ್ತಂತೆ.
ನೆನೆಸ್ಕೊಳ್ಳಿ. ಆ ನೋವು ಅಲ್ಲಿ ಹೊಡೆದಿದ್ದೇ ಜ್ಞಾನ ನೇತ್ರಗಳು. ಅಮ್ಮ ಇಷ್ಟು ಕಷ್ಟ ಕೊಡಬೇಕಾ ಮನುಷ್ಯರಿಗೆ ಅಂತ ಹೇಳಿದ ತಕ್ಷಣ ಇವತ್ತಿಗೂ ನಿಯಮದಿಂದ ಆ ಕನಕದಾರ ಸ್ತೋತ್ರವನ್ನು ಪಠನೆ ಮಾಡಿಕೊಂಡರೆ ಕನಕ ವರ್ಷವೇ ಇಳಿಯುತ್ತೆ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಅಷ್ಟು ವಿಶೇಷ ಶಂಕರಾಚಾರ್ಯರು. ಅಂತ ಶಂಕರಾಚಾರ್ಯರು ಅವತ್ತು ತನ್ನ ತಾಯಿಯ ಶರೀರಕ್ಕೆ ಅಗ್ನಿಕ್ರಿಯೆ ಮಾಡಲಿಕ್ಕಾಗದಷ್ಟು ಒಂದು ನಿಕೃಷ್ಟ ಮನೋಭಾವ ಈ ಊರಿಗ. ನನ್ನ ತಾಯಿ ವಿಧವೆ ಅನ್ನುವಷ್ಟರ ಮಟ್ಟಕ್ಕೆ ಇಷ್ಟು ನೋವು ಅಂತ ಹೇಳಿ ಈ ಊರಿಗೆ ಊರೇ ವಿಧವೆಯರಾಗಿ ಹೋಗಿಬಿಡಲಿ ಅಂತ ಶಾಪ ಕೊಡ್ತಾರಂತೆ ಅಗ್ನಿದೇವರನ್ನ. ಇಲ್ಲವಪ್ಪ ಅಂತ ಹೇಳಿದ ತಕ್ಷಣ ತಾನಾಗೆ ಅಗ್ನಿ ಹೊತ್ತಿ ಉರಿಯುತ್ತಂತೆ. ಅಷ್ಟು ನೋವಿನಿಂದ ಹೊರಟೋಗ್ತಾರಂತೆ. ನಡು ಮಧ್ಯಾಹ್ನ ಮಠ ಮಧ್ಯಾಹ್ನ ಒಬ್ಬ ಒಂಟಿ ಬ್ರಾಹ್ಮಣ ಆಚಾರ್ಯ ಬಂದು ನಿಂತು ಎಷ್ಟು ವೇದನೆಯಿಂದ ಹೇಳಿದ್ದು ಅಂದ್ರೆ ಕೇಳಿದ ತಕ್ಷಣ ಇವತ್ತೇನಾದ್ರೂ ಅಷ್ಟಮಂಗಳ ಪ್ರಶ್ನೆ ಅನ್ನತಕ್ಕಂಥ ಮಾತು ಹೇಳಿದ್ರೆ ಬಂದಿದ್ದು ಕೇರಳದಿಂದ. ನಾವೇನಾದ್ರೂ ಲೆಕ್ಕಾಚಾರ ಹಾಕಬೇಕಾದ್ರೆ ತುಂಬಾ ಭಯ ಬೀಳ್ತೇವೆ. ತುಂಬಾ ನಿಯಮ, ತುಂಬಾ ಒಂದು ಪರಶುರಾಮರ ಕ್ಷೇತ್ರ ಕೇರಳ ಅನ್ನತಕ್ಕಂಥದ್ದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅಂತ ಒಂದು ಬ್ರಾಹ್ಮಣರು ಒಬ್ಬ ಸನ್ಯಾಸಿ ನಿಂತು ಶಾಪ ಬಿಟ್ಟು ಹೋದರಲ್ಲ ಅಂತ ಹೇಳಿ ಊರೇ ಪತ್ರಗುಟ್ಟು ಓಡೋಗ್ತಾರಂತೆ, ಕಾಲಿಗೆ ಬೀಳ್ತಾರಂತೆ. ತಪ್ಪಾಯ್ತು ಅಂತ, ನನ್ನ ಶಾಪ ವಿಮೋಚನೆ ಇಲ್ಲ ಆಗೋಲ್ಲ ಅಂತಾರಂತೆ. ನೋಡಿ, ಆಗ ಎಲ್ಲ ಕೇಳ್ಕೊಂಡಾಗ ಇನ್ನು ಮೇಲೆ ಆ ಕೊಟ್ಟ ಮಾತು ನಾನು ವಾಪಸ್ ತಗೊಳ್ಳೋಕ್ಕಾಗೋದಿಲ್ಲ. ಈ ಊರಿನವರೆಲ್ಲ ಬಿಳಿ ವಸ್ತ್ರಧಾರಿಯಾಗಿ ಶ್ವೇತ ವಸ್ತ್ರಧಾರಿಯಾಗಿ ನಿಂತ್ಕೋಬೇಕು. ಪ್ರತಿ ವರ್ಷ ನನ್ನಮ್ಮನಿಗೆ ಕೊಲ್ಲೂರಿಗೆ ಬಂದು ಪೂಜೆ ಮಾಡ್ಕೊಳ್ಳಿ, ಸಂಕಲ್ಪ ಕಟ್ಕೊಳ್ಳಿ, ಆ ಅಮ್ಮನ ಆ ಒಂದು ಭಾಗಿನ ತುಂಬಿಸ್ಕೊಳ್ಳಿ. ಜೀವನ ಪರ್ಯಂತ ನಿಮ್ಮ ಮಾಂಗಲ್ಯಕ್ಕೆ ಕೂತು ಬರದ ಹಾಗೆ ನಿಂತ್ಕೋತಾಳೆ ಆ ಮಾಂಗಲ್ಯ ಪ್ರದಾಯಿನಿ ಅಂತ. ಇವತ್ತಿಗೂ ಬರೀ ಕೇರಳದವರಷ್ಟೇ ಅಲ್ಲ, ಎಲ್ಲರೂ ಕೊಲ್ಲೂರಿಗೆ ಹೋಗ್ತಾರೆ ಆ ಮಾಂಗಲ್ಯ ಪ್ರದಾಯಿನಿಗೆ. ಆ ಮಾಂಗಲ್ಯವನ್ನ ಉಳಿಸ್ಕೊಳ್ಳಿಕ್ಕೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದು ಕೂಡ ಸಾಕ್ಷಾತ್ ದೇವಿಯ ಅವರ ಹಿಂದುಗಡೆ ಬಂದಿದ್ದು. ಆ ದೇವಿ ಆ ಒಂದು ಕೊಡಚಾದ್ರಿಯಲ್ಲಿ ಉಗ್ರ ಓಡಾಡ್ತಿದ್ದಂಥ ಭಾವ, ಯಾವ ಪ್ರಾಣಿ ಪಕ್ಷಿ ನರಮಾನುಷರು ಕೂಡ ಓಡಾಡದಂಥ ಭಾವ. ಅಂತ ಒಂದು ಸಂದರ್ಭದಲ್ಲಿ ಆ ಒಂದು ಶಂಕರಾಚಾರ್ಯರು ಆ ಸ್ಥಳಕ್ಕೆ ಬಂದಾಗ ಎಲ್ಲರೂ ಹೇಳ್ತಾರಂತೆ, ಇಲ್ಲಿ ಯಾವುದೋ ಅತೀತವಾದಂಥ ಶಕ್ತಿ ಓಡಾಡ್ತಿದೆ, ಮನುಷ್ಯರನ್ನ ಎಲ್ಲರನ್ನ ಸಾಯಿಸ್ತಿದೆ ಅಂದಾಗ ಜ್ಞಾನ ನೇತ್ರದಿಂದ ನೋಡ್ತಾರಂತೆ ರೌದ್ರ ರೂಪಿಣಿ. ಆಹಾ ನನ್ನಮ್ಮ ಅಂತ ಹೇಳಿ ಬಂದಾಗ ಆ ಅಮ್ಮ ಪ್ರತ್ಯಕ್ಷ ಆಗ್ತಾರಂತೆ. ಪ್ರತ್ಯಕ್ಷ ಆಗಿ ಒಲಿಸ್ಕೋತಾರಂತೆ ಇವರು. ಅಮ್ಮ ನನ್ನೂರಿಗೆ ಬರ್ತೀಯಾ ಅಂತ. ಬರ್ತೀನಪ್ಪ, ಆದ್ರೆ ನನ್ನ ರೂಪ ನೋಡೋ ಶಕ್ತಿ ಯಾರಿಗೂ ಇಲ್ಲ. ಅದು ಹೋಗ್ತಾ ಹೋಗ್ತಾ ರಾತ್ರಿ ಆಗ್ತಾ ರೌದ್ರ ರೂಪಿಣಿ ಆಗಿರ್ತೀನಿ, ರಕ್ತಮ ಇದರಲ್ಲಿರ್ತೀನಿ. ಅದರಿಂದ ಹಿಂದಕ್ಕೆ ತಿರುಗಿ ನೋಡಿಬಿಟ್ಟಿಯಾ, ಎಚ್ಚರಿಕೆ, ಅಲ್ಲೇ ನಾನು ಕಲ್ಲಾಗ್ಬಿಡ್ತೀನಿ. ಇಲ್ಲಮ್ಮ, ಆದ್ರೆ ನೀನ್ ನನ್ನ ಹಿಂದ್ಗಡೆ ಬರ್ತಿದ್ದೀಯ ಅಂತ ಹೆಂಗ್ ಗೊತ್ತಾಗೋದು ಅಂದ್ರೆ ನನ್ನ ಕಾಲಿಗೆಜ್ಜೆ ಸದ್ದು ಮಾಡ್ತಿರುತ್ತೋ ಶಂಕರ ಅಂತ ಹೇಳುತ್ತಂತೆ ಅಮ್ಮ. ಇವ್ರು ಹೋಗ್ತಿರ್ಬೇಕಾದ್ರೆ ಆ ಕಾಲ್ಗೆಜ್ಜೆ ಸದ್ದು ಹಾಗೆಯೇ ಕೇಳಿಸ್ಕೊಂಡು ಬರ್ತಾ ಇರ್ತಾರಂತೆ. ಅಮ್ಮ ಬರ್ತಿದೆ ಹಿಂದ್ಗಡೆ ರಕ್ಷೆಯಾಗಿ ಅಂತ. ಒಂದು ಹೊತ್ತಲ್ಲಿ ಸದ್ದೇ ಕೇಳಿಸ್ತಿಲ್ಲ. ಅಯ್ಯೋ ಇದೇನಾಯ್ತು ಅಂತ ಹೇಳಿ ಹಿಂದಕ್ಕೆ ತಿರುಗಿ ನೋಡಿದ್ರೆ ಅಮ್ಮ ಅಲ್ಲೇ ಇದೆ. ನಿನಗೆ ಅಷ್ಟು ಅನುಮಾನ ಬಂತೇನೋ ಅಂತ ಹೇಳಿ ಮಾತು ಕೊಟ್ಟದ್ದು ನಾನು ತಪ್ತೀನ ಅಂತ ಹೇಳಿ ಅಲ್ಲೇ ಕಲ್ಲಾಗ್ಬಿಡುತ್ತಂತೆ. ಅದುವೇ ಆ ಒಂದು ಕೊಲ್ಲೂರು ಕ್ಷೇತ್ರ ಅನ್ನತಕ್ಕಂಥ ಒಂದು ಮಾತು ಹೇಳ್ತಾರೆ. ಇವತ್ತಿಗೂ ಕೇರಳಕ್ಕೆ ಕರ್ಕೊಂಡು ಹೋಗ್ತಿದ್ದಂತೆ ಶಂಕರಾಚಾರ್ಯರು ನೋಡಿ ಅಮ್ಮನಿಗೆ ಇಷ್ಟ ಇದ್ದಿದ್ದು ಇಲ್ಲಿ ನೆಲೆಸಬೇಕು ನಮ್ಮ ಕರ್ನಾಟಕದಲ್ಲಿ ಕೊಡಚಾದ್ರಿಯಲ್ಲಿ ಅನ್ನತಕ್ಕಂಥದ್ದು. ರಾಜ ಮಹಾರಾಜರುಗಳು ಈ ಒಂದು ದೇವಿಯನ್ನ ಪೂಜೆ ಮಾಡಿ ಬಹುದೊಡ್ಡ ಸ್ಥಾನಗಳನ್ನ ಪಡೆದಿದ್ದಾರೆ. ಅಲ್ಲಿ ನೀವು ಹೋದ್ರೆ ಒಬ್ಬೊಬ್ಬರು ಒಂದೊಂದು ದಾನವೆಲ್ಲ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಇಬ್ಬರನ್ನ ನಾನು ಸಣ್ಣದಾಗಿ ಹೆಸರಿಸಬಲ್ಲೆ. ನೀವೇನಾದ್ರೂ ಇವತ್ತಿಗೂ ಒಬ್ಬ ಅಮ್ಮ ಪಕ್ಕದ ರಾಜ್ಯದಲ್ಲಿ ಸ್ಟೇಟ್ ಮಿನಿಸ್ಟರ್ ಹಾಕೊಳ್ತಿದ್ದಾರೆ. ಗುರುಜಿ, ನೀವಾಗ್ಲೇ ಒಂದು ಉದಾಹರಣೆಯನ್ನ ನೀಡ್ತಾ ಇದ್ರಿ. ಶಂಕರಾಚಾರ್ಯರ ಒಂದು ವಿದ್ವತ್ ಎಷ್ಟರ ಮಟ್ಟಿಗಿತ್ತು, ಚಿನ್ನದ ಮಳೆಯನ್ನೇ ಹರಿಸಿದ್ರು ಅವರು ಅಂತ, ಒಂದೇ ಒಂದು ಮಂತ್ರದಿಂದ ಅಂತ. ನಾನು ಎಲ್ಲೋ ಒಂದು ಕೇಳ್ಪಟ್ಟಿದ್ದೀನಿ ಗುರುಜಿ, ಒಂದು ಬುಕ್ಕಲ್ಲಿ ಓದಿದ್ದೆ. ಈಗಲೂ ಕೂಡ ಆ ಜಾಗಗಳಲ್ಲಿ ಭೂಮಿಯನ್ನ ಅಗಿಲಿಕ್ಕೆ ಬಿಡೋದಿಲ್ವಂತೆ, ಯಾಕಂದ್ರೆ ಚಿನ್ನದ ನಾಣ್ಯಗಳು ಸಿಕ್ಕಿರುವಂತಹ ಉದಾಹರಣೆಗಳಿವೆ ಅಂತ. ಹಾಗಾಗಿ ಕೆಲವರು ಹೇಳ್ತಾರೆ ಅದೆಲ್ಲ ಸುಮ್ಮನೆ ಕಟ್ಟು ಕತೆಗಳು ಅಂತ. ಆದ್ರೆ ಅಂತಹ ವಿದ್ವತ್ತಿನ ವ್ಯಕ್ತಿ ನಮ್ಮ ಭಾರತ ಭೂಮಿಯಲ್ಲಿ ಹುಟ್ಟಿದ್ದು ನಮ್ಮೆಲ್ಲರ ಪುಣ್ಯ ಅಲ್ವೇ ಗುರುಜಿ? ಮಾತುಕತೆ ಮುಂದುವರಿಸೋಣ್ವೆ. ಅಹಂ ಬ್ರಹ್ಮಾಸ್ಮಿ ಅನ್ನತಕ್ಕಂಥ ಒಂದು ವಾಕ್ಯವನ್ನ ನಮಗೆ ತಿಳಿಸ್ಕೊಟ್ಟವ್ರು. ಎಲ್ಲವೂ ಭಗವಂತನೇ, ಎಲ್ಲವೂ ಅವನೇ. ಒಳ್ಳೆಯದು ಕೆಟ್ಟದ್ದು, ಸಾಧಿಸಿದ್ದು ಸಾಧಿಸಿಲ್ಲದ್ದು ಎಲ್ಲವೂ ಅದೇ. ನಾನು ಆಗ್ಲೇ ಹೇಳ್ತಿದ್ದೆ, ಇವತ್ತು ಪಕ್ಕದ ರಾಜ್ಯದಲ್ಲಿ ರಾಜ್ಯ ಆಳ್ತಾ ಕೂತ್ಕೊಂಡಿದೆ ಒಂದು ತಾಯಿ ಜೀವ. ಇವತ್ತೇನಾದ್ರೂ ರಾಜ್ಯ ಆಳ್ತಿದೆ ಅಂದ್ರೆ ಈ ದೇವಿಯ ಒಂದು ವರ ಅನ್ನೋದು ಎಷ್ಟೋ ಜನ ಗೊತ್ತಿಲ್ಲ. ಹೇಗೆ ಗೊತ್ತಾ?
ಒಂದು ಕಾರಣಮಿಲ್ಲಾಮಲ್, ಒಂದು ಕಾರಣವಿಲ್ಲದೆ ಒಂದು ಕಾರ್ಯ ಆಗೋಲ್ಲ ಅಂತ ಹೇಳ್ತಾರೆ. ಅಂದ್ರೆ ಏನೋ ಒಂದು ಕಾರಣ. ನಾನು ಇವತ್ತಿಲ್ಲಿ ಬಂದು ಕುಳ್ತಿದ್ದೇನೆ, ಯಾರೋ ಹಿರಿಯರು ಇದಕ್ಕೆ ಮೊದಲಿದ್ರು, ಅದಕ್ಕೆ ಮೊದಲು ಇನ್ನೊಬ್ರು ಹಿರಿಯರಿದ್ರು, ಅದಕ್ಕೆ ಮೊದಲು ಇನ್ನೊಬ್ರು ಹಿರಿಯರಿದ್ರು, ಏನೋ ಒಂದು ಕಾರಣ ಅವ್ರು ಹೋದ್ರು, ನನಗೊಂದು ಕಾರಣ ಸೃಷ್ಟಿ ಮಾಡಿ ಇಲ್ಲಿ ಕರ್ಕೊ ಬಂದಿದೆ. ಹಾಗೆ ಇವತ್ತು ಆ ಜಯಲಲಿತಾ CM ಆಗ್ಲಿಕ್ಕೆ ಕಾರಣ ಅವ್ರಿಗೆ ಮೊದಲಿದ್ದಂಥವರು MG ರಾಮಚಂದ್ರನ್. MG ರಾಮಚಂದ್ರನ್ ಹೇಗಿದ್ರು ಅಂದ್ರೆ ಅವ್ರು 37ನೇ ವಯಸ್ಸಿನ ಮೇಲೆ ಹೀರೋ ಹಾಕ್ತಾರೆ. ಎಲ್ಲೋ ಒಂದು ಸಾಮಾನ್ಯನಾಗಿ ಕಡು ಸಾಮಾನ್ಯನಾಗಿದ್ದಂಥ ವ್ಯಕ್ತಿ. ಇದೇ ಕೊಲ್ಲೂರು ದೇವಿಯ ಪರಮ ಅಪ್ಪಟ ಭಕ್ತರು ನೋಡಿ ಆ ದೇವಿಯ ಒಂದು ಗರ್ಭಗುಡಿಯನ್ನ ತೋರಿಸ್ತಿರ್ತಕ್ಕಂಥದ್ದು. ಇವತ್ತಿಗೂ ಆ MG ರಾಮಚಂದ್ರನ್ ಅವರು ಈ ದೇವಿಯ ಮೇಲೆ ಎಷ್ಟು ಪರಾಕಾಷ್ಠತೆ, ಒಂದು ಪ್ರೀತಿ ಅಂತ ಹೇಳಿದ್ರೆ, ಆ ದೇವಿಗೆ ಒಂದು ಚಿನ್ನದ ಕತ್ತಿಯನ್ನ ಆ ಒಂದು ಉಡುಗೊರೆಯಾಗಿ ಕೊಟ್ಟಿರ್ತಕ್ಕಂಥದ್ದು, ನೆನಪಿನ ಕಾಣಿಕೆಯಾಗಿ. ಎಲ್ಲವೂ ನಿನ್ನಿಂದಲೇ ನಾನು ಗೆದ್ದಿರುವುದು ಅನ್ನುವುದರ ಒಂದು ಸಂಕೇತವಾಗಿ ನೋಡಿ, ಶಂಕರಾಚಾರ್ಯರ ಪೂರ್ಣ ಸಂಕೇತ. ನೀವು ಅಲ್ಲಿ ಒಂದು ವಿಶೇಷತೆ ಇದೆ. ನೀವೇನಾದ್ರೂ ಧ್ಯಾನ ಮಾಡಬೇಕು, ಸಿದ್ಧಿ ಮಾಡ್ಕೋಬೇಕು ಅನ್ನತಕ್ಕಂಥದ್ದಾದ್ರೆ ಅಲ್ಲಿಯ ಸಿದ್ಧಿ ಮಾಡಲಿಕ್ಕೆ ಒಂದು ವಿಶೇಷವಾದಂಥ ಕ್ಷೇತ್ರ ಭಾವ ಇದೆ. ನೀವು ಹೋಗಿ, ಅದು ಶಂಕರಾಚಾರ್ಯರು ಜಪ ತಪ ಧ್ಯಾನವನ್ನ ಮಾಡಿರ್ತಕ್ಕಂಥ ಒಂದು ಪರಿಪೂರ್ಣ ಪುಣ್ಯ ಭೂಮಿ. ಇವತ್ತಿಗೂ ಇನ್ನೊಬ್ಬರಿದ್ದಾರೆ ವಿಶೇಷ, ನನಗೆ ತುಂಬಾ ಇಷ್ಟ ನೋಡಿ. ನಮ್ಮ ಕನ್ನಡದವ್ರಿಗೆ ಸ್ವಲ್ಪ ಅಭಿಮಾನ ಜಾಸ್ತಿ, ಬೇರೆಯವ್ರಿಗೆಲ್ಲ ಅಭಿಮಾನ ಜಾಸ್ತಿ. ಕಡಿಮೆ ನಮ್ಮ ಅಭಿಮಾನ, ನಾವು ತೋರಿಸ್ಕೊಳ್ಳಲ್ಲ, ತೋರಿಸ್ಕೊಂಡ್ರೆ ಪೂರ್ತಿಯಾಗಿ ತೋರಿಸ್ಕೊಳ್ತಕ್ಕಂಥವು. ಇವತ್ತಿಗೂ ಯೇಸುದಾಸ್, ಯೇಸುದಾಸ್, ಎಲ್ಲರೂ ಜೇಸುದಾಸ್ ಅಂತ ಕರಿತೀರಾ, ಅವ್ರ ಹೆಸರು ಬಂದು ಯೇಸುದಾಸ್ ಅನ್ನತಕ್ಕಂಥದ್ದು. ಅವರು ಇದೇ ದೇವಿಯ ಅನುಷ್ಠಾನದಿಂದಲೇ, ಪೂಜೆಯಿಂದಲೇ ಇವತ್ತಿಗೂ ನಾನು ಈ ವಾಕ್ಸಿದ್ಧಿ ಪಡೆದಿರೋದು, ಈ ಸಂಗೀತ ಶಕ್ತಿ ಪಡೆದಿರೋದು ಅನ್ನತಕ್ಕಂಥ ಒಂದು ಭಾವದಿಂದ ಇವತ್ತಿಗೂ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಅವರ ಹುಟ್ಟಿದ ಹಬ್ಬದ ದಿನ ಬಂದು ದೇವಿ ಮುಂದೆ ಒಂದು ಚಂಡಿ ಹೋಮ ಮಾಡಿಸಿ ಪದ ಕಟ್ಟಿ ಹಾಡಿ ಹೋಗ್ತಕ್ಕಂಥದ್ದು ನೋಡಿ. ಇದು ಆ ಒಂದು ವೀರ ಹನುಮಂತ, ಆ ದೇವಿಗೆ ರಕ್ಷಾ ಕಂಕಣವಾಗಿ ನಿಂತಿರ್ತಕ್ಕಂಥ ಒಂದು ಸಂಕೇತ. ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದಾಗ ಒಂದು ಕ್ಷೇತ್ರ ಪುರುಷ, ಕ್ಷೇತ್ರ ಪಾಲಕ, ರಕ್ಷಾಪಾಲಕ ಅಂತ ಹೇಳ್ತೇವೆ. ಹನುಮಂತ ದೇವರು ಕೂಡ ಇಲ್ಲಿ ನೆಲೆಸಿದ್ರು. ರಾಮಚಂದ್ರ ಕೂಡ ದೇವಿಗೆ ಬಂದು ಪೂಜೆ ಮಾಡಿದಂಥ ಕ್ಷೇತ್ರ. ಅಗಸ್ತ್ಯ ಮಹರ್ಷಿಗಳು ಕೂಡ ಇಲ್ಲಿ ಬಂದು ಪೂಜೆ ಮಾಡಿದಂಥ ಕ್ಷೇತ್ರ. ಪರಶುರಾಮರಿಂದಲೇ ಪೂಜಿಸಲ್ಪಟ್ಟಂಥ ಕ್ಷೇತ್ರ. ಪರಶುರಾಮರಿಂದ ಆ ಒಂದು ಸೃಷ್ಟಿಯಾದಂಥ ಕ್ಷೇತ್ರ ಅನ್ನತಕ್ಕಂಥ ಒಂದು ಮಾತು ಹೇಳ್ತಾರೆ. ಅಂತ ಒಂದು ವಿಶೇಷ ದೇವಿಯ ಕೊಲ್ಲೂರು ಮೂಕಾಂಬಿಕಾ ದೇವಿಯ ಇವತ್ತು ರಥೋತ್ಸವ. ಸುತ್ತಮುತ್ತ ಇರತಕ್ಕಂಥವರು ಪ್ರಯತ್ನ ಮಾಡಿ. ಇವತ್ತಾಯ್ತು ಅಂದ್ರೆ ಹೋಗಿ ಬರ್ಲಿಕ್ಕೆ, ಇಲ್ಲ ನಿಮಗಾದಾಗ ಹೋಗಿ ಬನ್ನಿ. ಮಾಂಗಲ್ಯ ಪ್ರದಾಯಿನಿ, ಅದಷ್ಟೇ ಅಲ್ಲ, ಸರಸ್ವತಿ ಪ್ರದಾಯಿನಿ. ಅಕ್ಷರಾಭ್ಯಾಸ ಇಲ್ಲೂ ಮಾಡಿಸಬಹುದು, ಶೃಂಗೇರಿಯಲ್ಲೂ ಮಾಡಿಸಬಹುದು, ಖಟೀಲಿನಲ್ಲೂ ಮಾಡಿಸಬಹುದು. ಹೇಗೆ ಆ ಒಂದು ಅನ್ನಾರಂಭವನ್ನ ನಾವು ಅನ್ನಪೂರ್ಣೇಶ್ವರಿ ಹತ್ರ ಮಾಡಿಸ್ಕೋತೇವೋ, ಇಲ್ಲಿ ವಿದ್ಯಾರಂಭವನ್ನ ಇಲ್ಲಿ ಈ ಕ್ಷೇತ್ರಗಳಲ್ಲೂ, ಈ ಮೂರೂ ಕ್ಷೇತ್ರಗಳು ಶೃಂಗೇರಿ, ಕಟೀಲು, ಕೊಲ್ಲೂರು, ಮೂರೂ ಶಾರದಾ ಕ್ಷೇತ್ರಗಳೇ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಅಯ್ಯೋ ಶೃಂಗೇರಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಕೊಲ್ಲೂರ್ಗೆ ಹೋಗ್ಬೋದು, ಕೊಲ್ಲೂರ್ಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಕಟೀಲ್ಗೆ ಹೋಗ್ಬೋದು ಅಂತ ಒಂದು ವಿಶೇಷವಾದಂಥ ಸರಸ್ವತಿ ಕ್ಷೇತ್ರಗಳ ಪ್ರಭಾವವಿರತಕ್ಕಂಥ ಕೊಡಚಾದ್ರಿ ಕ್ಷೇತ್ರಗಳು. ಜೀವನದಲ್ಲಿ ಒಮ್ಮೆಯಾದರೂ ಪ್ರಯತ್ನ ಮಾಡಿ. ನಮ್ಮ ಜೀವನ ತುಂಬ ಪಾವನ ಅಂತಕ್ಕಂಥದ್ದು. ನನಗೇನೋ ಪುಣ್ಯವಂತ, ನನ್ನ ತಾಯಿ ಹೊಟ್ಟಿನಲ್ಲಿ ಹುಟ್ಟಿದ್ದಕ್ಕೆ ಆ ತಾಯಿ ಯಾವ ಜನ್ಮದ ಒಂದು ಪುಣ್ಯ ಮಾಡಿತ್ತು, ಆಕೆ ಗರ್ಭದಲ್ಲಿ ನನ್ನನ್ನು ಹಾಕಿಸ್ಕೊಂಡು ಬಂದಿದೆ. ನನ್ನ ಒಡ ಹುಟ್ಟಿದವ್ರಿಗೆ ಯಾರಿಗೂ ಇಲ್ಲದ್ದು, ನನ್ನ ಬಂಧು ಬಳಗ, ಮುತ್ತಜ್ಜ, ಅಜ್ಜ, ಕೋಲಜ್ಜ ಯಾರಿಗೂ ಇಲ್ಲದ್ದು ನನಗೆ ಮಾತ್ರ ಎಲ್ಲಾ ದೇವಿಗಳ ಸಾಕ್ಷಾತ್ಕಾರ ಬೇಗ ಸಿಕ್ಕಿದೆ. ಅದಕ್ಕೆ ನಾನು ಆಗಾಗ ಅನ್ಕೋತೀನಿ, ನನ್ನ ತಾಯಿ ಇನ್ನೆಷ್ಟು ಪುಣ್ಯ ಮಾಡಿದ್ಲು, ಪೂಜೆ ಮಾಡಿದ್ಲು. ಅವಳ ಹುಟ್ಟಿನಲ್ಲಿ ನಾನು ಹುಟ್ಟುಬಿಟ್ಟಿದ್ದೀನಿ. ಅವಳೇ ದೇವತೆ, ನಿಜವಾದ ದೇವತೆ. ಅವಳು ಚೆನ್ನಾಗಿರ್ಲಿ, ನನ್ನವ್ವ ನೆಮ್ಮದಿಯಾಗಿದ್ದೇನೆ. ಎಲ್ಲವೂ ನನ್ನ ತಾಯಿ ಆಶೀರ್ವಾದದಿಂದಲೇ ಇಷ್ಟೆಲ್ಲ. ನನ್ನ ತಾಯಿ ಇಲ್ಲದ್ದು ನಾನಿಲ್ಲ. ಹಾಗೆ ನೀವು ಜೀವನದಲ್ಲಿ ಗೆಲ್ಲಬೇಕು. ನನ್ನ ತಾಯಿಯಷ್ಟು ಒಳ್ಳೆ ತಾಯಿ ಸಿಗಬೇಕು. ನನಗೆ ಸಿಕ್ಕಿರುವಷ್ಟು ಹೆಸರು, ಕೀರ್ತಿ, ಪ್ರಶಸ್ತಿ, ಪದವಿ, ಪ್ರತಿಷ್ಠಾ, ಶ್ರೀಮಂತಿಕೆ, ನಿಮ್ಮ ಪ್ರೀತಿ ಇದೆಲ್ಲವೂ ಸಿಗಬೇಕು ಅಂದ್ರೆ ಹೋಗಿ. ಅಷ್ಟೇ ಒಳ್ಳೆ ಶ್ರೇಷ್ಠ ಸಂತಾನವಾಗ್ತಕ್ಕಂಥದ್ದು, ಶ್ರೇಷ್ಠ ಜೀವನ ನಿಮ್ಮದಾಗ್ತಕ್ಕಂಥದ್ದು. ಎಷ್ಟೇ ಕಟುಕನಾಗಿದ್ದರೂ, ಎಷ್ಟೇ ಶತ್ರುತ್ವವಿದ್ದರೂ
ಎಷ್ಟೇ ಒಂದು ಕೆಟ್ಟ ಭಾವವಿದ್ದರೂ ಇಂಥ ಒಂದು ಕ್ಷೇತ್ರಗಳಿಗೆ ಹೋದಾಗ ಅದೆಲ್ಲವೂ ಹೊರಟು ಹೋಗುತ್ತೆ ಅನ್ನತಕ್ಕಂಥ ಭಾವ ಹೇಳ್ತಾರೆ. ಎಲ್ಲವೂ ಆ ಶಂಕರನ ಅಧೀನಕ್ಕೆ ಒಳಪಡತಕ್ಕಂಥದ್ದು. ದೇವಿ ಹಾಗೂ ಶಿವ ಶಕ್ತಿ ಎರಡೂ ಇರತಕ್ಕಂಥ ಸಂಗಮದ ಈ ಒಂದು ಮೂಕಾಂಬಿಕಾ ಕ್ಷೇತ್ರಕ್ಕೆ ಒಮ್ಮೆಯಾದ್ರೂ ಜೀವನದಲ್ಲಿ ದರ್ಶನ ಮಾಡ್ಕೊಂಡು ಬನ್ನಿ, ಪಾವನ ಆಗ್ತೀರಾ, ಒಳ್ಳೇದಾಗ್ತಕ್ಕಂಥದ್ದು. ಗುರುಜಿ, ನೀವು ಅನ್ನಪೂರ್ಣೇಶ್ವರಿ ವ್ರತದ ಕುರಿತು ತುಂಬಾ ದಿನದಿಂದ ತಿಳಿಸ್ಕೊಳ್ತಾ ಬರ್ತಿದ್ದೀರಾ. ಅದರಲ್ಲೂ ನಿಯಮಗಳು ಹೇಳ್ತಾ ಇದ್ರಿ, ಅನುಷ್ಠಾನದ ಕುರಿತು ಇವತ್ತು ಹೇಳ್ತೀನಿ ಅಂತಿದ್ರಿ ಗುರುಜಿ. ಹೌದು, ತುಂಬಾ ವಿಶೇಷವಾಗಿ ಅದಕ್ಕೂ ಮೊದಲು ಒಂದು ನೈವೇದ್ಯದ ಬಗ್ಗೆ ಹೇಳ್ತೇನೆ ಅಂತ ಹೇಳ್ತಿದ್ದೆ. ಇವತ್ತು ವಿಶ್ವ ಮನೋವೈಕಲ್ಯ ದಿನ. ಅಂದ್ರೆ ಮಾನಸಿಕವಾಗಿ ಜರ್ಜರಿತರಾದವ್ರನ್ನ ಯಾವ ರೀತಿ ಕೇರ್ ತಗೋಬೇಕು, ಶುಡ್ ಗಿವ್ ಅ ಲಿಟಲ್ ಬಿಟ್ ಇಂಪಾರ್ಟೆನ್ಸ್ ಟು ದೆಮ್. ನೋಡಿ, ದುಡ್ಡು ಹೋದ್ರೆ ಸಂಪಾದಿಸ್ಕೋಬಹುದು, ಅಧಿಕಾರ ಹೋದ್ರು, ಅಂತಸ್ತು ಹೋದ್ರು, ಸ್ಟೇಟಸ್ ಹೋದ್ರು, ಪೊಸಿಷನ್ ಹೋದ್ರು. ಆದ್ರೆ ಮಾನಸಿಕವಾಗಿ ನೀವು ಕುಗ್ಬಿಟ್ರಿ ಅಂತ ಇಟ್ಕೊಳ್ಳಿ, ಇಟ್ಸ್ ನಥಿಂಗ್ ಇಸ್ ದೇರ್, ನಾವಿನ್ನಷ್ಟೇ, ಇನ್ ಮುಗೀತು, ಇನ್ನೇನು ಇಲ್ಲ ಅನ್ನತಕ್ಕಂಥ ಒಂದು ಭಾವ ಇದೆಯಲ್ಲ, ಅದು ನಮ್ಮನ್ನ ತುಂಬಾ ನೋವುಗೀಡ್ಪಡಿಸುತ್ತೆ. ನೀವು ಸತ್ತೋದ್ರಿ ಅವತ್ತಿಗೆ, ಆಗ್ಲೇ ಸೂಸೈಡ್ ಅಟೆಂಪ್ಟ್ ಆಗೋದು, ಹುಚ್ಚುಚ್ಚಾಗಿ ಆಡೋದು, ವಿಭ್ರಾಂತಿ ಆಗೋದು, ಆ ಒಂದು ವೈರಾಗ್ಯ ಬಂದು ಬಿಡೋದು. ನೋಡಿ, ನೆನ್ಪಿಟ್ಕೊಳ್ಳಿ, ಇವತ್ತು ದೇವಿ ರಥೋತ್ಸವ. ಕಳೆದುಕೊಳ್ಳಲು ನೀನು ಏನನ್ನು ತಂದಿರುವೆ, ಇದನ್ನ ನೆನ್ಪಿಟ್ಕೊಳ್ಳಿ. ಏನ್ ತಂದಿದ್ದೀರಾ? ತೆಗೆದುಕೊಂಡು ಹೋಗಲು ನೀನು ಯಾವ ಪುಣ್ಯ ಮಾಡಿರುವ, ಯಾವುದು ತಗೊಂಡು ಹೋಗಲ್ಲ. ಹೆಸರು, ಪದವಿ, ಪ್ರತಿಷ್ಠಾ, ದುಡ್ಡು, ಕಾರು, ಮನೆ, ಬಂಗ್ಲೆ, ಅಯ್ಯೋ ತುಂಬಾ ಪ್ರೀತಿಸ್ತಕ್ಕಂಥ ಹೆಂಡತಿ, ಇಲ್ಲ ಗೆಳೆಯ, ಇಲ್ಲ ಗಂಡ, ಇಲ್ಲ ಅಮ್ಮ, ಇಲ್ಲ ಅಪ್ಪ, ಇಲ್ಲ ಅಣ್ಣ, ಇಲ್ಲ ತಮ್ಮ, ಯಾರೂ ಬರಲ್ಲ ನಿಮ್ ಜೊತೆ. ಇಟ್ಸ್ ಡನ್. ಯು ಆರ್ ದ ಒನ್. ಇರುವವರೆಗೂ ನೀವಿದ್ರೇನೆ ಎಲ್ಲ, ನೀವೇ ಎಲ್ಲವೂ ನೀವೇ. ಇದು ನೆನ್ಪಿಟ್ಕೊಳ್ಳಿ, ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳಿ. ಇಂಥ ಒಂದು ಸಂದರ್ಭಗಳಲ್ಲಿ ಒಂದು ವಿಶೇಷವಾದಂಥ ನೈವೇದ್ಯ ಹೇಳ್ತಿದ್ದೇನೆ. ಅದರಲ್ಲೂ ಇಂಥ ಮೂಲಾ ನಕ್ಷತ್ರ ಮಂಗಳವಾರವೇ ಬಿದ್ದರೆ ಆ ಮೀನ ಮಾಸದಲ್ಲಿ ತುಂಬಾ ವಿಶೇಷ ಅಂತ ಹೇಳ್ತವೆ. ಆ ದೇವಿ ಆರಾಧನೆ ಮಾಡ್ತಕ್ಕಂಥದ್ದು, ದೇವಿಗೆ ಹೋಗ್ತಕ್ಕಂಥದ್ದು. ಅದರಲ್ಲೂ ಮೂಲಾ ನಕ್ಷತ್ರ ಮಂಗಳವಾರ ಹನುಮಂತ ದೇವರಿಗೆ ತುಂಬಾ, ಈ ಒಂದು ಬೇಸಿಗೆನಲ್ಲಿ ಒಂದು ವಿಶೇಷವಾದಂಥ ಹಣ್ಣು ಬರುತ್ತೆ, ಅದನ್ನ ನೈವೇದ್ಯ ಕೊಟ್ಟರೆ ಸಾಕು. ಸಕಲ ಕಷ್ಟ ನಿವಾರಣ, ಸಕಲ ರೋಗ ನಿವಾರಣ, ಸಕಲ ಮಾನಸಿಕ ಸಮಸ್ಯೆ ನಿವಾರಣ, ಸಕಲ ದಾರಿದ್ರ್ಯ ನಿವಾರಣ, ಅತಿ ಮುಖ್ಯವಾಗಿ ಶತ್ರು ಸ್ತಂಭನ. ಶತ್ರುಗಳು ದೂರ ಹೋಗ್ತಾರೆ, ಶತ್ರುಗಳ ದಮನ ಆಗುತ್ತೆ, ತಾನಾಗಿ ಶತ್ರುಗಳು ನಮ್ಮಿಂದ ದೂರ ಹೊರಟೋಗ್ತಾರೆ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಅಂತ ಒಂದು ಅದ್ಭುತವಾದಂಥ ನೈವೇದ್ಯ ಇನ್ನೇನೂ ಅಲ್ಲ. ಏನಿರ್ಬೋದು ಯೋಚನೆ ಮಾಡಿ ನೋಡಿ. ಎಲ್ಲರೂ ಬೇಸಿಗೆ ಕಾಲದಲ್ಲಿ ಒಂದು ಹಣ್ಣು ಅಂದ್ರೆ ಮಾವಿನ ಹಣ್ಣು ಯೋಚನೆ ಮಾಡ್ತೀರಾ, ಹಲಸಿನ ಹಣ್ಣು. ಅದನ್ನ ಪೂರ್ಣವಾಗಿ ಹಣ್ಣಾಗಿರ್ತಕ್ಕಂಥದ್ದು ಯಾರಾದ್ರೂ ಭ್ರಾತೃಗಳಿಗೆ ಕೊಟ್ರೆ, ಯಾರ್ಯಾರು ಕೊಟ್ರೆ ಅನ್ನೋದನ್ನ ಹೇಳ್ತೀನಿ, ಇದು ನೆನಪಲ್ಲಿ ಇಟ್ಕೊಳ್ಳಿ. ತುಂಬಾ ಭೂಮಿ ಸಮಸ್ಯೆ ಇದೆ, ಯಾರು ಭೂಮಿ ಮೇಲೆ ಕೇಸ್ ಹಾಕೋಬಿಟ್ಟಿದ್ದಾರೆ, ಬೇಕು ಅಂತ ತಗಾದೆ ತೆಗ್ದಿದ್ದಾರೆ, ಹೊಟ್ಟೆಯವರಿಗೆ ದುಡ್ಡು ಮಾಡ್ಲಿಕ್ಕೆ. ಅಯ್ಯೋ, ಇವತ್ತು ಬೆಂಗಳೂರು ಸುತ್ತಮುತ್ತಲು ಇದೇ ಕೋಟಾದಂತೆ. ಜಾಗ ಮಾರ್ಬಿಡೋದು, ತಗೊಂಡ್ಮೇಲೆ ಬೇಕು ಅಂತ ಅವ್ರ ಕಡೆಯವ್ರು ಯಾರೋ ಒಂದು ಕೇಸ್ ಹಾಕೋದು ಮನೆ ಕಟ್ಟದ ಮೇಲೆ. ಈ ಜಾಗಕ್ಕೆ ಒಬ್ಬೊಬ್ರಿಗೆ 5 ಲಕ್ಷ ಕೊಡಿ, 10 ಲಕ್ಷ ಕೊಡಿ ಅನ್ನತಕ್ಕಂಥ ಭಾವ. ಈ ತರದ್ದು ಅಯ್ಯೋ ತುಂಬಾ ಧೂರ್ತ ಬುದ್ಧಿ ಬಂದ್ಬಿಟ್ಟಿದೆ, ಮಹಾ ಮೋಸ ಬುದ್ಧಿ ತಿಂದುಬಿಟ್ಟಿದ್ದಾರೆ ಬೇಕು ಅಂತ. ಮತ್ತೆ ಅಂತ ಒಂದು ಧೂರ್ತ ಬುದ್ಧಿ. ಸೊ ಭೂಮಿದೇನೋ ಆಗ್ತಿದೆ. ನಿಮ್ಮ ಒಡ ಹುಟ್ಟಿದ ಅಣ್ಣ ತಮ್ಮಂದರಿದ್ರೆ, ಚಿಕ್ಕಪ್ಪ ದೊಡ್ಡಪ್ಪ ಇದ್ರೆ, ಅವರಿಗೆ ದೊಡ್ಡವರು ಏನಾದ್ರು ದೊಡ್ಡಪ್ಪ ಇದ್ಬಿಟ್ರೆ ಅಂತೂ ತುಂಬಾ ಶ್ರೇಷ್ಠ. ಅವ್ರಿಗೆ ಪೂರ್ಣ ಫಲ. ಈ ಒಂದು ಹಲಸಿನ ಹಣ್ಣನ್ನ ಪೂರ್ತಿ ಇಷ್ಟು ದೊಡ್ಡದಿದ್ರೆ ತುಂಬಾ ಒಳ್ಳೇದು. ಕೆಲವರು ಕಂಜೂಸುಗಳು, ನೀವು ಇಷ್ಟಿಷ್ಟು ಚಿಕ್ಕದೆಲ್ಲ ತಗೊಂಡು ಹೋಗ್ತೀರಾ, ಕಾಯೆಲ್ಲ ತಗೊಂಡು ಹೋಗ್ಬಾರ್ದು, ಪೂರ್ತಿ ಆಗಿರ್ತಕ್ಕಂಥ ತೆಗೆದುಕೊಂಡು ಹೋಗಿ ಕೊಡ್ತಕ್ಕಂಥದ್ದು ಮಾಡಿ. ಇನ್ನು ಮನೆಯಲ್ಲಿ ಊಟಕ್ಕೂ ದರಿದ್ರವಿದೆ, ಎಷ್ಟು ಕಷ್ಟಪಟ್ಟರೂ ಸಾಕಾಗ್ತಿಲ್ಲ, ಆಗ ತಗೋಬರ್ಬೇಕು, ಆಗ ತಿನ್ನಬೇಕು ಅನ್ನತಕ್ಕಂಥದ್ದಾದ್ರೆ ಇಂಥ ಒಂದು ಮಂಗಳವಾರ ಮೂಲಾ ನಕ್ಷತ್ರ ಬರೋದು ಅಪರೂಪ. ವರ್ಷಕ್ಕೊಮ್ಮೆನೋ 2 ಬಾರಿಯೋ ಬಂದ್ರೆ ಜಾಸ್ತಿ. ಜಸ್ಟ್ ಮೇಕ್ ಇಟ್ ಒಂದು ಈ ಒಂದು ಹಲಸಿನ ಹಣ್ಣನ್ನ ತಗೊಂಡು ಅನ್ನಪೂರ್ಣೇಶ್ವರಿ ಸಮಾನರಾಗಿರ್ತಕ್ಕಂಥ ಯಾರಾದ್ರೂ ಮುತ್ತೈದೆ ಸ್ತ್ರೀಯರು ಒಂದು 3 ಇಲ್ಲ 5 ಜನಕ್ಕೆ ಬಿಡಿಸಿ, ಕಟ್ ಮಾಡಿ ಬಿಡಿಸಿ, ಕವರಲ್ಲೆಲ್ಲ ಕೊಡಬಾರ್ದು, ಒಂದು ಬೌಲಲ್ಲಿ ಹಾಕಿ ಕೊಡ್ತಕ್ಕಂಥದ್ದು. ಅದರಲ್ಲಿ ಸ್ವಲ್ಪ ಜೇನುತುಪ್ಪ ಹಾಕಿ ಕೊಡಿ.
ಒಂದು ಚಿಕ್ಕ ಬಾಟ್ಲ್ 3 ರಿಂದ 15 ರೂಪಾಯಿ ಒಳಗಡೆ ಸಿಗುತ್ತೆ. ಚಿಕ್ಕದಂದ್ರೆ ಇಷ್ಟಂದ್ರೆ ಒಂದು 3 ರೂಪಾಯಿಗೆಲ್ಲ ಸಿಗುತ್ತಪ್ಪ ಗಂದಿಗೆ ಅಂಗಡಿನಲ್ಲಿ. ಹಲಸಿನಣ್ಣು ಏನು ಒಂದು 25-30 ರೂಪಾಯಿ ಆಗುತ್ತೆ ಒಂದು ದೊಡ್ಡದು ನೀವು ತಗೊಂಡ್ರೆ. ನೀಟಾಗಿ ಎಣ್ಣೆ ಹಾಕಿ ಕಟ್ ಮಾಡಿ ಬಿಡಿಸಿ ಒಂದು ದೊಡ್ಡ ಕೆಟ್ಟದೆಲ್ಲ ತೆಗೆದು ಪಕ್ಕಕ್ಕೆ ಇಡಿ. ಚೆನ್ನಾಗಿರೋ ಹಣ್ಣು ಅದರಲ್ಲಿ ಹಾಕಿ ಅದರಲ್ಲಿರೋ ಬೀಜನೂ ತೆಗೆದುಬಿಡಿ. ಅದ್ರಲ್ಲಿ ಜೇನುತುಪ್ಪ ಹಾಕ್ಬಿಟ್ಟು ದೇವಸ್ಥಾನದ ಹತ್ರ ಯಾರಾದ್ರೂ ಮುತ್ತೈದರು ಹೆಂಗ್ ಗೊತ್ತಾ, ಕೆಲವ್ರಿಗೆ ಅದು ಗೊತ್ತಾಗಲ್ಲ ಯಾರು ಮುತ್ತೈದರು ಅನ್ನತಕ್ಕಂಥ ಕಾಲನ್ನು ನೋಡಿ ಸಾಕು. ನಮ್ಮ ಭಾರತೀಯ ಸಂಪ್ರದಾಯ ಸಂಕೇತ ಕಾಲುಂಗುರ ಇರುತ್ತೆ ಅಂತ ತಾಯಂದ್ರಿಗೆ ಕೊಡಿ, ಅಷ್ಟು ಸಾಕು. ಒಂದು 5 ಜನಕ್ಕೆ ಆ ಕಡುದಾರಿದ್ರ ಆ ಸಿಹಿ ಎನ್ನುವುದು ನಿಮ್ಮ ಮನೆಗೆ ಬರುತ್ತೆ. ಆ ಒಂದು ಶನಿ ದೋಷ ಹೊರಟು ಹೋಗುತ್ತೆ. ಆ ಒಂದು ಜಗನ್ಮಾತೆಯೇ ಮನೆ ಕಾವಲು ಕಾಯ್ತಾಳೆ ಅನ್ನತಕ್ಕಂಥದ್ದು. ದುರ್ಗಮ್ಮ ಬರ್ತಾಳೆ ಅಂದ್ರೆ ಶನೀಶ್ವರ ಇರ್ತಾನೋ? ಖಂಡಿತ ಇಲ್ಲ. ಅಂತ ಸೀತಮ್ಮನನ್ನ ಅನವರತ ಪೂಜೆ ಮಾಡಿದ್ದಕ್ಕೆ ಆ ಹನುಮಂತರಿಗೆ ರೋಮವೂ ಬಲವಿದ್ದಿದ್ದು ಅನ್ನತಕ್ಕಂಥ ಮಾತು ಹೇಳ್ತಾರೆ. ಯಾವತ್ತಿಗೂ ಸೀತಮ್ಮನನ್ನ ನೋಡಿದ್ದೇ ಇಲ್ಲವಂತೆ ಹನುಮಂತ. ನೀವು ನಂಬ್ತಿರೋ? ಎಷ್ಟು ಜನಕ್ಕೆ ಗೊತ್ತಿಲ್ಲ. ನೀವು ಗಮನಿಸಿ ನೋಡಿ, ರಾಮ ಲಕ್ಷ್ಮಣ ಆ ಒಂದು ಸೀತಾ ಹನುಮಂತ ಇರ್ತಕ್ಕಂಥ ಒಂದು ಫೋಟೋ, ಹಳೇ ಫೋಟೋಗಳು ನೋಡಿ. ಸೀತವ್ವ ಗಜಗಾಂಭೀರ್ಯ, ಸ್ವಲ್ಪ ದಪ್ಪ, ಯಾಕೆಂದ್ರೆ ರಾಮನಿಗಿಂತ ದೊಡ್ಡವಳು ಆಕೆ. ರಾಮ ನೋಡಿ ಸ್ವಲ್ಪ ಸಣ್ಣಕ್ಕೆ, ಎಲ್ಲೋ ಒಂದು ಚೂರಿಗೆ ಹೊರಗದಾಗ ಒಂದು ಚೂರು ಆ ಬಿಲ್ಲಿನ ಮೇಲೆ ಆ ಒಂದು ಶಕ್ತಿ ಬಿಟ್ಟ ಹಾಗೆ. ಲಕ್ಷ್ಮಣನನ್ನ ನೋಡಿ, ಅಣ್ಣನ ಪಕ್ಕದಲ್ಲಿದ್ದೀನಿ, ಅತ್ತಿಗೆ ಪಕ್ಕದಲ್ಲಿದ್ದೀನಿ ಅಂತಕ್ಕಂಥ ಮಂದಹಾಸ, ಆ ಒಂದು ತೇಜಸ್ಸು, ಆ ಗಟ್ಟಿತನ. ರಾಮನಲ್ಲಿ ಆ ಒಂದು ಪೂರ್ಣವಾದಂಥ ಕಳೆ. ತಮ್ಮನಿದ್ದಾನೆ, ಪ್ರಿಯ ಸಖಿ ಇದ್ದಾಳೆ, ನನ್ನ ಸೇವಕನಿದ್ದಾನೆ ಅಂತಕ್ಕಂಥ ಪೂರ್ಣ ಭಾವದಲ್ಲಿ. ಹನುಮಂತನನ್ನು ಸೂಕ್ಷ್ಮವಾಗಿ ಗಮನಿಸಿ ನೋಡಿ, ಯಾರಿಗೂ ಗೊತ್ತಿಲ್ಲ. ನೀವೆಲ್ಲ ಇವ್ರು ಮೂವರನ್ನು ನೋಡಿ ಪೂಜೆ ಮಾಡ್ಕೊ ಬರ್ತೀರಾ. ಆ ಫೋಟೋನಲ್ಲಿ ನೋಡಿ, ರಾಮಯ್ಯ ಅಂತ ಹೆಂಗಿರ್ತಾನೆ, ರಾಮನ್ ಮಾತ್ರ ನೋಡ್ತಿರ್ತಾನೆ. ಇಷ್ಟೇ, ಹೀಗೇ ಇರ್ತಾನೆ ರಾಮನ ಕಡೆ ನೋಡ್ಕೊಂಡು, ನನ್ನ ರಾಮಯ್ಯ ಇದ್ದಾನೆ ಅಷ್ಟೇ, ಅವನಿಗಿನ್ನೇನು ಗೊತ್ತಿಲ್ಲ ಪ್ರಪಂಚ. ಅಂತ ಒಂದು ಹನುಮಂತನ ದಿನ ಇವತ್ತು. ಹನುಮಂತ ದೇವರ ದೇವಸ್ಥಾನದಲ್ಲಿ ಪೂರ್ಣ ಶನಿದೋಷವಾಗಿ ಈ ಶನಿರಾಹು ಸಂಧಿ ಇರತಕ್ಕಂಥ ಭಾವ ಇವತ್ತು ನೋಡಿ. ಅದಕ್ಕೆ ಯುದ್ಧೋನ್ಮಾದ, ಯುದ್ಧ ಪ್ರಚೋದನೆ ಆಗುವುದು. ಶನಿ ಕುಜ ಏನಾದ್ರೂ ಷಷ್ಟಾಷ್ಟಕ ಭಾವಗಳಲ್ಲಿ ಬಂದರೆ ಪ್ರಪಂಚಕ್ಕೊಂದು ಕುತ್ತು ಕಾಣುವುದು. ಅದರಲ್ಲೂ ಶನಿ ಉಚ್ಚ, ರಾಹು ಸೇರ್ಕೊಂಡಿದ್ದಾನೆ, ಶನಿ ರಾಹು ಕನ್ಫರ್ಮ್ ಯುದ್ಧ ಡಿಕ್ಲೇರ್ ಆಗ್ಬೇಕು. ಅದ್ರ ಬಗ್ಗೆ ಈ ಶನಿವಾರ ಸಂಚಿಕೆನಲ್ಲಿ ಹೇಳಿದ್ದಾನೆ. ಆದ್ರೂ ಇವತ್ತು ಹನುಮಂತನ ಒಂದು ದೇವಸ್ಥಾನದಲ್ಲಿ ಈ ಒಂದು ಹಲಸಿನ ಹಣ್ಣನ್ನ ಯಾರಾದ್ರೂ ಭಿಕ್ಷುಕರಿಗೆ, ವಯಸ್ಸಾದವರಿಗೆ ಕಟ್ ಮಾಡಿ ಕೊಟ್ರು ಸರಿ, ಕೊಟ್ರೆ ಕ್ಲೀನಾಗಿ ಕೊಡ್ಬೇಕು, ಹೆಂಗಂದ್ರೆ ಹಂಗೆ ಕೊಡೋದಲ್ಲ. ಅದನ್ನ ಶುದ್ಧಿಯಾಗಿ ಒಂದು ಎಲೆ, ಊಟದ ಎಲೆಯಲ್ಲಿ ಇದನ್ನ ಹಾಕಿ ಜೇನುತುಪ್ಪ ಹಾಕಿ ಅವ್ರಿಗೆ ಕೊಡಿ. ಒಂದು 5 ಕೊಟ್ಟು ನೋಡಿ. ಶನಿಯ ಪೂರ್ಣ ಅಷ್ಟಮ ಶನಿ ಪ್ರಭಾವ, ಜನ್ಮ ಶನಿಯ ಪ್ರಭಾವ, ಪಂಚಮ ಶನಿಯ ಪ್ರಭಾವ, ಅರ್ಧಾಷ್ಟಮ ಶನಿಯ ಪ್ರಭಾವ, ವ್ಯಯಶನಿ ಭಾವ, ಇವುಗಳ ದೋಷದಿಂದ ಹೊರಗಡೆ ಬರ್ತೀರಾ. ಅದರಲ್ಲೂ ಮೇಷರಾಶಿ ಮೇಷ ಲಗ್ನದವ್ರು ಮಾಡ್ಲೇಬೇಕು. ನಿಮ್ಗೆ 7ನೇ ಮನೆಯಲ್ಲಿ ಶನಿ ರಾಹು ಉರುಳಾಡಿಸ್ತಿದ್ದಾನೆ, ಎಚ್ಚರಿಕೆ. ಮೀನರಾಶಿಯವರು ಮಾಡಬೇಕು. ನಿಮ್ಗೆ ಅಷ್ಟಮದಲ್ಲಿ ಉರುಳಾಡಿಸ್ತಿದ್ದಾನೆ, ಹೌದಲ್ವೋ? ಇನ್ನಷ್ಟು ಮಾಹಿತಿ ಇದೆ ಈ ನೈವೇದ್ಯದ ಬಗ್ಗೆ, ಮುಂದಿನ ಭಾಗದಲ್ಲಿ ಕಾದ್ ನೋಡಿ. ನೀವು ಹೇಳ್ತಿದ್ರಿ ಇವತ್ತು ಬಹಳ ವಿಶೇಷವಾದ ದಿನ, ಮಂಗಳವಾರ ಮೂಲ ನಕ್ಷತ್ರ ಬೀಳೋದು ತುಂಬಾನೇ ವಿಶೇಷ ಅಂತ ತಿಳಿಸ್ತಾ ಹೇಳ್ತಿದ್ರಿ, ಯಾರ್ದಾದ್ರೂ ಮನೆಯಲ್ಲಿ ಬಹಳ ಕಡು ಬಡತನ ಇದೆ ಅಂದ್ರೆ ಹಲಸಿನ ಹಣ್ಣನ್ನ ದಾನ ಮಾಡ್ಬೇಕು ಮುತ್ತೈದೆಯರಿಗೆ ಅಂತ. ಮುಂದೆ ಗುರುಜಿ, ನೈವೇದ್ಯಕ್ಕೆ ಅತಿ ಮುಖ್ಯವಾಗಿ ಇವತ್ತು ಎಲ್ಲಿಂದಾದ್ರೂ ತಗೋಬನ್ನಿ, ಹೇಗಾದ್ರೂ ಸರಿ. ಅದರಲ್ಲಿ ಈ ಆಕ್ಸಿಡೆಂಟ್ಗಳು ತುಂಬ ಆಗ್ತಿದೆ. ಎಲ್ಲೋ ಮಾರಣ ಪ್ರಯೋಗ, ಮಂತ್ರ ಪ್ರಯೋಗ, ಉಚ್ಚಾಟನ ಪ್ರಯೋಗ, ವಿಷ ಪ್ರಯೋಗ, ನಖ ಪ್ರಯೋಗ, ತಂತ್ರ ಪ್ರಯೋಗ, ಏನೋ ಅನ್ನಿಸ್ತಿದೆ ನಿಮಗೆ. ಏನೋ ಮಾಡಿದ್ದಾರೆ ಯಾರೋ, ಯಾಕೋ ಸಾಕ್ತಿಲ್ಲ. ಅಡುಗೆ ಎಲ್ಲ ಮಾಡ್ಲಿಕ್ಕೆ ಹೋಗ್ತೀರಾ, ನೀಟಾಗೇ ಇದೆ, ಆದರೂ ಅದು ಕೆಡ್ತಾ ಇದೆ. ಹಾಲು ಕಾಯಿಸ್ತಿದ್ದಾಗೆ ಕೆಡ್ತಾ ಇದೆ. ನೋಡಿ, ನಿನ್ನೆ ಒಂದು ತಾಯಿ ಜೀವ ಬರ್ತಾರೆ. ಮಗನಿಗೆ ಮದುವೆ ವಿಚಾರದಲ್ಲಿ ನಾ ಹೇಳಿದೆ, ನೀನು ಮದುವೆ ಮುರಿಯುತ್ತೆ, ಈತನಿಗೆ ಏನೋ ಸಮಸ್ಯೆ ಇದಮ್ಮ, ಬೇಗ ಮದುವೆ ಮಾಡಬೇಡಿ ಈತನಿಗೆ ಅಂತ. ಇಲ್ಲ ಸ್ವಾಮಿ, ಎಡವಟ್ಟು ಮಾಡ್ಕೊಬಿಟ್ಟಿದ್ದಾನೆ, ಲವ್ ಮ್ಯಾರೇಜು. ಅಯ್ಯೋ, ಇದು ಕೋರ್ಟ್ವರೆಗೂ ಹೋಗುತ್ತೆ ತಾಯಿ. 1986 ಹುಡುಗ, ಜನವರಿನಲ್ಲಿ ಹುಟ್ಟಿರ್ತಕ್ಕಂಥದ್ದು, ಗುರು ನೀಚ. ಖಂಡಿತ ಅಂದರೆ ಹೌದು ಸ್ವಾಮಿ, ಆ ಹುಡುಗಿ 2-3 ಸಲ ಬಂದು ಹೋಗಿ ಈಗ ಕೋರ್ಟ್ಗೆ ಹಾಕ್ತೀವಿ ಹಾಗೆ ಹೀಗೆ ಅಂತ ಹೇಳಿಬಿಟ್ಟಿದ್ದಾರೆ. ಅಮ್ಮ, ಗುರು ನೀಚ ಬೇರೆ ಈತನಿಗೆ, ಕನ್ಫರ್ಮ್ ಈತನ ತಂದೆಗೂ ಅಪಮೃತ್ಯು, ಒಂದು ಶನಿ ರಾಹು ಕುಜಕೇತು ಬೇರೆ ನೋಡ್ತಿದೆ ಆ ಭಾಗ್ಯಸ್ಥಾನದ ಮೇಲೆ. ಖಂಡಿತ ಇವ್ರ ತಂದೆ ಆಕಸ್ಮಿಕವಾಗಿ ಏನೋ ಒಂದು ಆಗ್ಬಿಡುತ್ತೆ, ನೋಡ್ಕೊಳ್ಳಿ ಅಂದೆ. ಇಲ್ಲ ಸ್ವಾಮಿ, ಕರೆಕ್ಟಾಗಿ ಹೋದ ವರ್ಷ ಜೂನಲ್ಲಿ ವೃಷಭ ಲಗ್ನ ಹುಡುಗನದು,
ಆ ಲಗ್ನಕ್ಕೆ ನೋಡಿ ಗುರು ಬಂದಾಗ್ಲೇ ಜೂನ್ ಫಸ್ಟ್ ವೀಕಲ್ಲಿ ಆಕಸ್ಮಿಕವಾಗಿ ಥಟ್ ಅಂತ ಹೇಳಿ ಅವನ ಆಗಿತ್ತಂತೆ, ಟೈರ್ ಪಂಚರ್, ಇಳಿದಿದ್ದಾರೆ, ಯಾವುದೋ ಗಾಡಿ ಬಂದು ಹೊಡ್ತಿರೋ, ಟಿವಿಲೆಲ್ಲ ಬಂದಿತ್ತು ಅಂತಕ್ಕಂಥದ್ದು. ಅಯ್ಯೋ ತಾಯಿ, ಅದಕ್ಕೆ ಮೊದಲೇ ಗುರು ನೀಚ ನಿಮ್ಗೆ ತೋರಿಸಿರ್ಬೇಕಲ್ಲ ಕೆಲವೊಂದು ಸನ್ನೆಗಳು. ಅಂದರೆ ಒಂದೊಂದಲ್ಲ ಪವಾಡ ತಾಯಿ ಹೇಳಿರೋದು. ನಿತ್ಯ ಅನ್ನಪೂರ್ಣೇಶ್ವರಿ ವ್ರತ ಪೂಜೆ, ನಿತ್ಯ ಆ ದೇವಿ ಸ್ತೋತ್ರವನ್ನು ಲಲಿತಾ ಪಾರಾಯಣ ಮಾಡ್ತಿದ್ದೆ. ಗುರುಗಳೇ ಕನಸಲ್ಲಿ ಬರೀ ಅನ್ನ ತಿನ್ನೋದು, ಕುಕ್ಕರು ಹೀಗಿಟ್ಟಿದ್ರೆ ಹಾಗೆ ಅಲ್ಲಾಡೋದು ಬೆಂಕಿ ಮೇಲೆ. ಅದು ಬಿಡಿ, ನಾನು ನನ್ನ ಯಜಮಾನರು ಇಡಿಸಿದಂಥ ಒಂದು ಫೋಟೋ ಬೆಡ್ರೂಮ್ನಲ್ಲಿ ತಾನಾಗಿ ಬಿದ್ದು ಗಾಜು ಹೊಡೆದೋಯ್ತು. ನಾನು ಅನ್ಕೋತಿದ್ದೆ ನನಗೇನೋ ಒಂದು ಆಗಬಹುದೇನೋ ಅಂತ. ಆದರೆ ಈ ರೀತಿ ನನ್ನ ಯಜಮಾನರು ಗುಂಡ್ಕಲ್ ಥರ ಇದ್ರು. ಹಲವಾರು ಸೂಚನೆಗಳನ್ನು ತೋರಿಸ್ಕೊಟ್ಟಿದೆ. ಅಂದರೆ ಪ್ರಕೃತಿ ನಿಮ್ಮ ಜೊತೆ ಮಾತಾಡುತ್ತೆ. ಇಟ್ ಶೋಸ್ ವಿ ನೀಡ್ ಟು ಅಬ್ಸರ್ವ್ ದೋಸ್ ವೈಬ್ರೇಷನ್. ಕೆಲವ್ರ ಹತ್ರ ಹೋದ್ರೆ ನಮಗೆ ಇರಿಟೇಷನ್ ಆಗುತ್ತೆ, ತುಂಬಾ ಇರಿಟೇಷನ್. ಅಲ್ಲಿಗೆ ಅರ್ಥ ಅದು ನಮ್ಮನ್ನ ಸಿಂಕ್ ಮಾಡ್ತಿಲ್ಲ ಅಂತ ನೆನ್ಪಿಟ್ಕೊಳ್ಳಿ. ಕೆಲವ್ರ ಹತ್ರ ಹೋದ್ರೆ ನಮಗೊಂಥರ ಕಂಫರ್ಟಬಿಲಿಟಿ ಅನ್ಸುತ್ತೆ. ಅಮ್ಮನ ಪಕ್ಕದಲ್ಲಿ ಹೋದಾಗ ಅನ್ಸುತ್ತೆ, ಇಟ್ ಮೇಕ್ಸ್ ಇಸ್ ವೆರಿ ಕಂಫರ್ಟಬಲ್. ಕೆಲವ್ರ ಪಕ್ಕದಲ್ಲಿದ್ರೆ ಹೊಡಿಬೇಕು ಬಡಿಬೇಕು, ಹೋಗಿ ಆ ಕಡೆ ಎದ್ದು ಬಂದ್ಬಿಡ್ತೇವೆ, ಆ ಕಲಸೆ ಆ ಕಡೆ ಅಂತ ಹೇಳ್ತೇವೆ. ಪ್ರಕೃತಿ ಸೂಚಿಸುತ್ತೆ ನಮ್ಮನ್ನು ಇರಿಟೇಷನ್, ನಮ್ಮನ್ನು ಬೇಸರ, ಸಂಕಟ ಮಾಡಿಸೋದು, ಏನೋ ಒಂಥರ. ಕೆಲವು ಜೊತೆಲಿದ್ರೆ ಅನಾರೋಗ್ಯ ಬರ್ಸೋದು, ಕೆಲವು ಜೊತೆಲಿದ್ರೆ ಅಪವಾದ ಬರೋದು, ಕೆಲವು ಜೊತೆಲಿದ್ರೆ ಕಿರಿಕಿರಿ ಬರ್ಸೋದು, ಕೆಲವು ಜೊತೆಲಿದ್ರೆ ಇಲ್ಲದ ಅಪವಾದ ಬರ್ತಕ್ಕಂಥದ್ದು ಏನೋ ಒಂದು ನಡೆಯುತ್ತೆ. ಕೆಲವು ಜೊತೆಲಿದ್ರೆ ದೇವಸ್ಥಾನ ದರ್ಶನ, ದೈವ ದರ್ಶನ, ಗುರು ದರ್ಶನ ಈ ಥರ ಆಗುತ್ತೆ. ಇಟ್ ಮೇಕ್ಸ್ ಇಸ್ ವೆರಿ ಕಂಫರ್ಟಬಲ್. ಅಂದರೆ ಪ್ರಕೃತಿ ಕೆಲವು ಸನ್ನೆಗಳ ಮೂಲಕ, ಸೂಚನೆಗಳ ಮೂಲಕ ನಮಗೆ ಮಾತಾಡುತ್ತಿದೆ. ಇಟ್ ಶೋಯಿಂಗ್ ಸಮ್ ಸೈನ್ಸ್. ಅದನ್ನು ಅರ್ಥ ಮಾಡ್ಕೋಬೇಕಷ್ಟೇ. ಸೊ ಆ ರೀತಿ ಮನೆಯಲ್ಲಿ ಕೆಲವೊಂದು ವಾಮಾಚಾರ ಪ್ರಯೋಗ, ತಂತ್ರಾಚಾರ, ಈ ಥರ ಏನೋ ಅಪಮೃತ್ಯುಗಳು ಒಂದೇ ಮನೇಲಿ ಕೇಳಿ ಶಾಕ್ ಆಗಿಬಿಟ್ಟಿದ್ದಾನೆ. ಆ ತಲೆಮಾರಿನಲ್ಲಿ ಯಾರು 7 ವರ್ಷದ ಮೇಲೆ ಮದುವೆಯಾದ ಮೇಲೆ ಗಂಡಸರಿಲ್ಲ, ದೊಡ್ಡಪ್ಪ ಇಲ್ಲ, ಚಿಕ್ಕಪ್ಪ ಇಲ್ಲ, ಸೋದರ ಮಾವ ಇಲ್ಲ, ದೊಡ್ಡಣ್ಣ ಇಲ್ಲ, ಚಿಕ್ಕಣ್ಣ ಇಲ್ಲ. ವಾಟ್ ಇಸ್ ದಿಸ್? ಶಾಕು, ಗಾಬರಿಗೊಂಡು ಬಂದ್ಬಿಟ್ಟಿದ್ದಾರೆ. ಎಕ್ಸಾಕ್ಟ್ಲಿ 7th ಇಯರ್. ಇದನ್ನ ಪವಾಡ ಅಂತೀರಾ, ವಿಜ್ಞಾನ ಅಂತೀರಾ, ಇಲ್ಲ ಬೇರೆ ಇನ್ನೇನಂತೀರಾ ಗೊತ್ತಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಡೆತ್ಸ್ ಆಗ್ತಿರೋದು. ಚೆನ್ನಾಗಿರೋ ಜ್ವರ ಬರುತ್ತೆ, ಹೋಗ್ತಾರೆ, ಇಲ್ಲ ಸೂಸೈಡು, ಇಲ್ಲ ಹ್ಯಾಂಗು, ಇಲ್ಲ ಆಕ್ಸಿಡೆಂಟು, ಸಮಥಿಂಗ್ ಅದಲ್ದಿ ಸಮಥಿಂಗ್. ಎಕ್ಸಾಕ್ಟ್ಲಿ 7th ಇಯರ್ ಮದುವೆ ಆದ ಗಂಡಿಗೆ ಪ್ರಾಣ ಕೂತು ಗಾಬರಿ ಕೊಟ್ಕೊಂಡು ಬಂದ್ಬಿಟ್ಟಿದ್ದಾರೆ. ಇದು ಆ ಕೆಲವೊಂದು ನಿಯಮಗಳು. ಈ ಥರದ ಸಂದರ್ಭಕ್ಕೆ ಕಾಯ್ತೇವೆ. ಇಂಥ ಒಂದು ಮೂಲಾ ನಕ್ಷತ್ರ ಮಂಗಳವಾರವೇ, ಹನುಮಂತ ನಕ್ಷತ್ರ. ಎಲ್ಲಾ ಒಂದು ತೊಂದರೆಗಳಿಗೆ ಶನಿನೇ ಕಾರಣ ಅಂತ ಹೇಳ್ತೇವೆ. ಅಲ್ಲ, ಶನಿ ಸುಮ್ಮನೆ ಹೆಸರು. ಅವನ ಜೊತೆಲಿರೋ ರಾಹು ಕೇತುಗಳ ಪ್ರಭಾವ ಇರುತ್ತೆ, ಕುಜರಾಹು ಪ್ರಭಾವಗಳಿರ್ತವೆ. ಶನಿ ಬರೀ ಕರ್ಮಕಾರಕ ಅಷ್ಟೇ. ನಿಂತ್ಕೊಂಡು ತಕಡಿಯ ಮುಳ್ಳು ಆತ. ಮೇಲೆ ಬರೋದು, ಕೆಳಗಡೆ ಹೋಗೋದು ಅದು ನಮ್ಮ ಕರ್ಮ. ಸೊ ಅದಕ್ಕೆ ತೂಗು ತರ ನಿಂತ್ಕೊಂಡಿರ್ತಕ್ಕಂಥದ್ದು ಶನೇಶ್ವರ ಪ್ರಭಾವ. ಸೊ ಅಂತ ಒಂದು ಪ್ರಭಾವಕ್ಕೊಳಪಟ್ಟಿರ್ತಕ್ಕಂಥವ್ರು ಇವತ್ತು ಹನುಮಂತ ದೇವರ ಗುಡಿಯಲ್ಲಿ ಹೋಗಿ ಆ ಒಂದು ಹಲಸಿನ ಹಣ್ಣನ್ನ ದಾನ ಮಾಡ್ತಕ್ಕಂಥದ್ದು ಮಾಡಿ ಹೊಂದಿರತಕ್ಕಂಥ ಭಕ್ತಾದಿಗಳಿಗಾದರೂ ದಾನವಾಗಿ ಕೊಡತಕ್ಕಂಥದ್ದು ವಿಶೇಷವಾಗುವುದು. ಇಲ್ಲ ಚೌಡೇಶ್ವರಿ, ಚಾಮುಂಡೇಶ್ವರಿ, ದುರ್ಗಾದೇವಿ, ಕಾಳಿಕಾದೇವಿ ಇಂಥ ಒಂದು ದೇವಸ್ಥಾನಗಳಿಗೆ ಹೋಗಿ ಈ ಒಂದು ಮೀನರಾಶಿ, ಮೇಷರಾಶಿ, ಮಿಥುನ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ಮಕರ ರಾಶಿ, ಯಾಕೆಂದ್ರೆ ನಿಮ್ಗೆ 1, 4, 7, 10 ಪ್ರಭಾವದಲ್ಲಿ, ಹಾಗೂ ಕಟಕ ರಾಶಿಯವರು ಕಂಪಲ್ಸರಿ ಇವತ್ತು ಹೇಗಾದ್ರೂ ಮಾಡಿ ಒಂದು ಹಲಸಿನಣ್ಣು ತಗೊಂಡು ನಾ ಹೇಳಿದಂತ ದೇವಿ ದೇವಸ್ಥಾನ ಇಲ್ಲ ನರಸಿಂಹ ದೇವಸ್ಥಾನದಲ್ಲಿ ಮದುವೆ ಆಗದ ಒಂದು 5 ಜನ ಹೆಣ್ಣು ಮಕ್ಕಳಿಗೆ ದಾನವಾಗಿ ಕೊಡೋದ್ರಿಂದ ಈ ಹಲಸಿನ ಹಣ್ಣನ್ನ ಇವತ್ತು ಮನೆಯಲ್ಲಿ ಏನಾದರೂ ಒಡವೆಗಳು ಅಡ ಇಡುವ ಪ್ರಸಂಗಗಳಿದ್ದರೆ, ಇಲ್ಲವೇ ಮನೆಯಲ್ಲಿ ವಯಸ್ಸಿಗೆ ಬಂದಿರತಕ್ಕಂಥ ಹೆಣ್ಮಕ್ಳಿದ್ದಾರೆ, ಮೂಲಾ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಈ ಥರ ಏನೋ ನಕ್ಷತ್ರ ದೋಷ ಆಗ್ಬಿಟ್ಟಿದೆ, ಮದುವೆ ಆಗ್ತಿಲ್ಲ ಗುರುಗಳೇ ಅನ್ನೋರು ಇವತ್ತು ಕೊಟ್ಟು ನೋಡಿ. ಆ ಒಂದು ಕೌಮಾರಿ ಪೂಜೆ ಮಾಡಿದಷ್ಟು ಪೂರ್ಣ ಫಲ ಸಿಗತಕ್ಕಂಥದ್ದಾಗುತ್ತೆ. ಆ ಒಂದು ಹಲಸಿನ ಹಣ್ಣಿನ ಜೊತೆ ಒಂದೊಂದು ತೆಂಗಿನಕಾಯಿ ಕೂಡ ಇವತ್ತು ದಾನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಫ್ಯಾಂಟಾಸ್ಟಿಕ್ ಡೇ. ಆ ಮೂಲಾದ ಪ್ರತಿಪೂರ್ಣ ಒಂದು ನೆಮ್ಮದಿಯನ್ನ ಕಾಣತಕ್ಕಂಥದ್ದಾಗುತ್ತೆ. ಒಳ್ಳೆದಾಗ್ಲಿ. ಋಷಿಗ ರಾಶಿ ಫಲಗಳ ಕುರಿತು ತಿಳಿಸ್ಕೊಡ್ತೀರಾ ಅಲ್ವೇ? ಖಂಡಿತ.
ಈ ಅನ್ನಪೂರ್ಣೇಶ್ವರಿ ವ್ರತ ಮಾಡಬೇಕಾದ್ರೆ ಕಂಪಲ್ಸರಿ ಒಂದು ವಸ್ತು 4 ಮನೆ ಶುದ್ಧಿ ಮಾಡಲೇಬೇಕಪ್ಪ. ಅದಿಲ್ಲ ಅಂದ್ರೆ ಇನ್ನೊಂದಿದೆ, ಮಾಡಲೇಬೇಕು. ಎರಡರಲ್ಲಿ ಒಂದು ಸಿಗೋದು ಸ್ವಲ್ಪ ಕಷ್ಟವೇ, ಹುಡುಕ್ಬೇಕು. ಸಿಕ್ಕರೆ ತುಂಬಾ ಒಳ್ಳೆಯದು, ಸಿಗುತ್ತೆ, ಹುಡುಕ್ಬೇಕು. ಅದೇನು ಅನ್ನೋದನ್ನ ನಾಳೆ ಹೇಳ್ತೇನೆ. ಯಾಕಂದ್ರೆ ಈ ಅನ್ನಪೂರ್ಣೇಶ್ವರಿ ವ್ರತಕ್ಕೆ ಕೆಲವೊಂದು ನಿಯಮ ಇದೆ. ಹಾಗೆ ಈ ವ್ರತವನ್ನ ಮಾಡಬೇಕಾದಾಗ ಧೂಪ ದೀಪ ಹಾಕ್ಬೋದು ಬೆಳಿಗ್ಗೆನೆ. ಪೂಜೆ ನೀವು ಶುರು ಮಾಡಿಬಿಟ್ರೆ ಮಂಗಳಾರತಿ ಮಾಡೋ ಹಾಗಿಲ್ಲ. ಮಾಡೋ ಹಾಗಿದ್ರೆ ಸಂಜೆಗೆ ಮಾಡಬೇಕು. ಅದು ಯಾಕೆ ಏನು ಅನ್ನೋದನ್ನ ನಾಳಿನ ಸಂಚಿಕೆನಲ್ಲಿ ಹೇಳ್ತೀನಿ. ಯಾಕಂದ್ರೆ ಇವತ್ತು ಮೂಲಾ ನಕ್ಷತ್ರ, ಇದರ ಒಂದು ಪರಿಹಾರಗಳು, ಈ ನೈವೇದ್ಯ ಪರಿಹಾರಗಳು ನೀವು ತಿಳ್ಕೊಬಿಟ್ರೆ ನಂಗೆ ಅದಕ್ಕಿಂತ ಖುಷಿ ಇನ್ನೇನಿಲ್ಲ. ಬನ್ನಿ ಇವತ್ತಿನ ಒಂದು ರಾಶಿ ಫಲವನ್ನ ನೋಡೋಣ. ಯಾವ ರಾಶಿಗೆ ಯಾವ ರೀತಿ ಇದೆ ಅಂತಕ್ಕಂಥದ್ದು. ಮೂಲಾ ನಕ್ಷತ್ರ, ಮಂಗಳವಾರದ ಕೃಷ್ಣ ಪಕ್ಷದ ಸಪ್ತಮಿ ತಿಥಿ, ಅಷ್ಟಮಿ 11 ಗಂಟೆ ಮೇಲೆ ಬರ್ತಕ್ಕಂಥದ್ದು. ಎಲ್ಲೋ ಯಾವುದೋ ಒಂದು ಎಡವಟ್ಟುಗಳನ್ನ ಇವತ್ತು ನೋಡ್ತಕ್ಕಂಥದ್ದು. ಮೂಲ ಅಂದ್ರೇನೆ ಸೂಸೈಡ್, ನರ್ವಸ್, ಏನೋ ಒಂದು ಅಪ್ಸೆಟ್, ಏನೋ ಒಂದು ಬ್ರೇಕ್ ಡೌನ್. ಸೊ ಆ ಚಂದ್ರನಿಗೆ ಕುಜ ಕೇಂದ್ರ ಭಾವದಲ್ಲಿರ್ತಕ್ಕಂಥದ್ದು. ಸೊ ಭೂಮಿ ವಿಚಾರ, ದಾಯಾದಿ ವಿಚಾರ, ಇವುಗಳಲ್ಲಿ ಇಲ್ಲ, ಅಲ್ಲಿ ಬೇರೆ ಶುಕ್ರ ಬೇರೆ ಕುಳಿತಿರ್ತಕ್ಕಂಥದ್ದು. ಸೊ ಗಂಡ ಹೆಂಡತಿ ಪ್ರೀತಿ ಪ್ರೇಮ ಅನುರಾಗ ಡೌಟ್ ಪಡ್ತಕ್ಕಂಥದ್ದು, ಏನೋ ಒಂದು ಅನಾಹುತಗಳನ್ನ ಇವತ್ತು ನೋಡ್ತೀವಿ. ನೋಡಿಬೇಕಾದ್ರೆ ಮೇಷರಾಶಿ ವಿಶೇಷವಾಗಿ ಸುಖಕಾರಕ ಚಂದ್ರ ಭಾಗ್ಯಸ್ಥಾನದಲ್ಲಿ ಕೇತು ನಕ್ಷತ್ರದಲ್ಲಿದ್ರು, ಆ ಕೇತು ಶುಕ್ರ ನಕ್ಷತ್ರದಲ್ಲಿದ್ದಾನೆ. ಇಟ್ಸ್ ಅ ನೈಸ್ ಡೇ. ತಂದೆಯಿಂದ ಭಾಗ್ಯೋದಯ, ತಂದೆ ಆರೋಗ್ಯದಲ್ಲಿ ಚೇತರಿಕೆ, ಪ್ರೀತಿ ಪ್ರೇಮ ಪ್ರಣಯ ಖುಷಿ ಮೋಜು ಮಸ್ತಿ, ಇದಕ್ಕೋಸ್ಕರ ಖರ್ಚು. ಭೂಮಿ ವ್ಯವಹಾರಗಳು, ರಿಯಲ್ ಎಸ್ಟೇಟು, ಇವುಗಳಲ್ಲಿರ್ತಕ್ಕಂಥವು ಸ್ವಲ್ಪ ಏರುಪೇರು. ರಾಜಕೀಯ ಪರವಾಗಿಲ್ಲ. ವೃಷಭ ರಾಶಿ ಅಷ್ಟಮದಲ್ಲಿ ಚಂದ್ರ ಕೇತು ನಕ್ಷತ್ರದಲ್ಲಿದ್ರು, ಆ ಕೇತು ನಿಮಗೆ 12ನೇ ಮನೆಯಲ್ಲಿ ಶುಕ್ರಭಾವ, ಶುಕ್ರ ಲಾಭದಲ್ಲಿದ್ದಾನೆ. ಸೊ ಇಟ್ಸ್ ಯುವರ್ ಡೇ ಒನ್ಲಿ, ನೋ ಪ್ರಾಬ್ಲಮ್. ಬಟ್ ಮುಖ್ಯವಾದ ನಿರ್ಧಾರ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂಥದ್ದು ತಗೋಬೇಡಿ. ಬಟ್ ಧಾರ್ಮಿಕ ಕಾರ್ಯಗಳು, ಅನಾಥಾಶ್ರಮ, ವೃದ್ಧಾಶ್ರಮ, ಟ್ರಸ್ಟು, ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ಎಕ್ಸ್ಪೋರ್ಟು, ಇಂಪೋರ್ಟು, ಚರ್ಮ ಕೆಲಸ, ಮದ್ಯ ವ್ಯಾಪಾರ, ಮಾಂಸಾಹಾರಿ ವ್ಯಾಪಾರ, ಚಪ್ಪಲಿ ವ್ಯಾಪಾರ, ಇವುಗಳಿಗೆ ಸಂಬಂಧಪಟ್ಟಂಥದ್ದು ಮಾಡೋದ್ರಲ್ಲಿ ಪರವಾಗಿಲ್ಲ. ಏನಾದರೂ ದಾನ ಮಾಡಬೇಕು, ಪೂಜೆ ಮಾಡಬೇಕು, ಸಂಕಲ್ಪ ಮಾಡ್ಕೋಬೇಕು, ವೃಷಭ ರಾಶಿಯವ್ರು ಮಾಡ್ಕೊಂಡ್ರೆ ಇವತ್ತು ತುಂಬ ಒಳ್ಳೆಯದು. ಯಾಕೆಂದರೆ ನಿಮಗೆ ಕುಜನ ಪ್ರಭಾವ ಸ್ವಲ್ಪ ಕುತ್ತೆ. ಸೊ ಕುಜನ ದಿನ ಇವತ್ತು. ಅದರಲ್ಲಿ ಕುಜನ ಅಂಶವಾಗಿರ್ತಕ್ಕಂಥ ಮೂಲಾ ನಕ್ಷತ್ರ ದಿನ, ಹನುಮಂತನ ದಿನ. ಸೊ ಡೂಯಿಂಗ್ ಥಿಂಗ್ಸ್ ಇಟ್ಸ್ ಫ್ಯಾಂಟಾಸ್ಟಿಕ್. ಪ್ರಯತ್ನ ಮಾಡಿಪ್ಪ. ಏನು ಮಿಥುನ ರಾಶಿ ಸಪ್ತಮದಲ್ಲಿರ್ತಕ್ಕಂಥ ಒಂದು ಚಂದ್ರ, ಲಾಭದಲ್ಲಿರ್ತಕ್ಕಂಥ ಒಂದು ಕೇತು. ಸೊ ಲಾಭ ಇರತಕ್ಕಂಥ ಒಂದು ದಿನ ನಿಮಗಲ್ಲ, ನಿಮ್ಮ ಪಾರ್ಟ್ನರ್ಸ್ಗೆ ನೋಡಿಕೊಂಡು. ಸೊ ಉದ್ಯೋಗದಲ್ಲಿ ಸ್ವಲ್ಪ ಟೆನ್ಷನ್ನು, ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಸ್ವಲ್ಪ ಎಳೆದಾಟ, ಧಾರ್ಮಿಕ ಕಾರ್ಯಗಳಲ್ಲಿ ಪ್ರಗತಿ, ನ್ಯಾಯಬದ್ಧವಾಗಿ ಧರ್ಮಬದ್ಧವಾಗಿ ಸಂಪಾದನೆ ಮಾಡುವವರಿಗೆ ವಿಶೇಷವಾದಂಥ ಅನುಗ್ರಹದ ದಿನ. ಅನ್ಯಾಯ ಮಾರ್ಗವಾಗಿ ಮಾಡ್ಲಿಕ್ಕೆ ಹೋಗಿ ಏನಾದರೂ ಬಕ್ಬಾರಲ್ಲಿ ಬೀಳೋದು, ತಲೆ ಮೇಲೆ ಹೇಳ್ಕೊಳ್ಳೋದು ಆಗುತ್ತೆ. ಪಂಚಮದಲ್ಲಿ ಶನಿ ರಾಹು, ನಿಮ್ಮ ಪ್ಲಾನ್ಸ್ ನಡೆಯೋಲ್ಲ. ಪ್ಲೀಸ್ ಮಿಥುನ ರಾಶಿಯವರು ಕೂಡ ಇವತ್ತು ಆಯಿತು ಅಂದರೆ ಯಾವುದಾದ್ರೂ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅರ್ಚನೆ ಮಾಡಿಸ್ಬಿಟ್ಟು ಒಂದಷ್ಟು ಹಲಸಿನ ಹಣ್ಣನ್ನ ಯಾರಾದ್ರೂ ಭಿಕ್ಷುಕರಿಗೆ, ಇಲ್ಲ ಪುಟ್ಟ ಮಕ್ಕಳಿಗೆ, ವಯಸ್ಸಾದವ್ರಿಗಂತೂ ಕೊಟ್ಟು ಬಿಟ್ರೆ ಅಂತೂ ಹುಡ್ಕೊಂಡು ಹೋಗಿ, ಅದೆಲ್ಲ ಗೊತ್ತಿಲ್ಲ, ಹುಡ್ಕೊಂಡು ಹೋಗಿ ಅವ್ರಿಗೆ ಕೊಡಿ, ಒಳ್ಳೇದಾಗುತ್ತೆ. ಇನ್ನು ಕಟಕ ರಾಶಿ ಷಷ್ಠ ಭಾವದ ಚಂದ್ರ ಸ್ವಲ್ಪ ವಿಪರೀತವಾದಂಥ ಮುಂದಾಲೋಚನೆಯಿಂದ ಎಡವಟ್ಟು ಮಾಡಿಸ್ತಕ್ಕಂಥದ್ದಾಗುತ್ತೆ. ಉದ್ಯೋಗದಲ್ಲಿ ಕಿರಿಕಿರಿ ಮಾಡಿಸ್ತಕ್ಕಂಥದ್ದು, ಸ್ವಲ್ಪ ಸಂಗಾತಿ ವಿಚಾರದಲ್ಲಿ ಕಿರಿಕಿರಿಗಳನ್ನು ಮಾಡಿಸ್ತಕ್ಕಂಥದ್ದು, ವಾಹನ ಭೂಮಿಗೆ ಸಂಬಂಧಪಟ್ಟಂಥದ್ದು ಅನಗತ್ಯ ಖರ್ಚುಗಳನ್ನು ಮಾಡಿಸ್ತಕ್ಕಂಥದ್ದು, ತಾಯಿ ಜೊತೆ ವಿರಸ, ಇಲ್ಲ ಏನಾದರೂ ಒಂದು ತಾಯಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳು, ಭೂಮಿ, ಇವುಗಳಲ್ಲಿ ಎಳೆದಾಟ ಆಗ್ತಕ್ಕಂಥದ್ದಾಗುತ್ತೆ. ಇಲ್ಲ ನಿಮ್ಮ ಮನಸ್ಸಿಗೆ ಏನಾದರೂ ಒಂದು ಕಾಯಿಲೆ ಪ್ರಭಾವ, ಏನೋ ಡಿಪ್ರೆಷನ್ ಆಗ್ತಕ್ಕಂಥದ್ದು ಆಗುತ್ತೆ. ಡೋಂಟ್ ಬಿ ಅಲೋನ್ ಟುಡೇ ಕಟಕ ರಾಶಿ. ಆದಷ್ಟು ಇವತ್ತು ನಿಮ್ಮ ತಾಯಿಗೆ ಒಂದು ಬಟ್ಟಲು ಹಲಸಿನ ಹಣ್ಣನ್ನು ಕೊಡಿ, ಜೇನುತುಪ್ಪ ಸೇರಿಸ್ಕೊಡಿ. ಶುಗರ್ ಇತ್ತು ಅಂತ ಹೇಳಿಬಿಟ್ಟು ಹಲಸಿನ ಹಣ್ಣು ತಿಂದ್ರೆ ಶಿವನೇ ಮೇಲಕ್ಕೆ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಆಸೆಗೆ ಒಂದು ತಿನ್ಬೋದಷ್ಟೇ, ಅರ್ಧ ತಿನ್ಬೋದಷ್ಟೇ, ಕೊಟ್ಟಿದ್ದಾರೆ ದಾನ ಅಂತ ಹೇಳ್ಬಿಟ್ಟು ಅಚ್ಚುಕಟ್ಟಾಗಿ ತಿನ್ಬಿಟ್ಟು ಹೆಚ್ಚು ಕಡಿಮೆ ಮಾಡ್ಕೊಬಿಟ್ಟಿರ. ನೈವೇದ್ಯ ಅಲ್ವಾ, ಏನೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನೈವೇದ್ಯ ಅಂತ ವಿಷಾನು ಇಟ್ಬಿಟ್ಟು ತಿನ್ನೋ ಆಗಿಲ್ಲ. ಡಯಾಬಿಟಿಸ್ ಅವ್ರಿಗೆ ಹಲಸಿನ ಹಣ್ಣಷ್ಟು ವಿಷ ಇನ್ಯಾವುದೂ ಇಲ್ಲ. ಎಚ್ಚರಿಕೆ. ಇನ್ನು ಸಿಂಹರಾಶಿ ಪಂಚಮದಲ್ಲಿರ್ತಕ್ಕಂಥ ಚಂದ್ರ, ಆಕಸ್ಮಿಕ ಪ್ರಯಾಣ, ಇವುಗಳ ಒಂದು ಪ್ರಭಾವ ನೋಡ್ತೀರಾ. ತಂದೆ ಆರೋಗ್ಯದಲ್ಲಿ ಒಂದು ಸಣ್ಣ ಏರಿಳಿತ,
ದೇವಿ ದರ್ಶನ, ಗುರು ದರ್ಶನ, ಪ್ರೀತಿ ಪಾತ್ರರೊಂದಿಗೆ ವಿಶೇಷ ಭೋಜನ. ಆದ್ರೆ ಎಲ್ಲೋ ಉಸಿರು ಹಿಡ್ಕೊಂತು, ಸೊಂಟ ಹಿಡ್ಕೊಂತು, ಕುತ್ತಿಗೆ ಹಿಡ್ಕೊಂತು, ಕ್ರಾಂಪಿಂಗ್ ಆಗುತ್ತೆ ಅನ್ನೋ ತರ ಕುಜ ಅಷ್ಟಮ ಅಲ್ವಾ. ಸಣ್ಣ ಪುಟ್ಟ ವಸ್ತುಗಳು ಹಚ್ಚಬೇಕಾದ್ರೆ ತುಂಬಾ ಉಷ್ಣ ತಿಂದು ಉಕ್ಕೋದು, ಖಾರ ತಿಂದು ಉಕ್ಕೋದು, ಲೂಸ್ ಮೋಷನ್ ಆಗ್ಬಿಡುತ್ತೆ. ಪ್ರಯಾಣ ಮಾಡ್ಬೇಕಾದಾಗ ಗಾಡಿ ಏನಾದ್ರೂ ಕುಲುಕಿ ಎಲ್ಲಾದ್ರೂ ಹಿಡ್ಕೊಳ್ಳೋದು, ಎಲ್ಲ ಪೆಟ್ಟು ಬೀಳೋದು, ಇವುಗಳು ಆಗುತ್ತೆ. ಪ್ರಯಾಣ ನಿಷಿದ್ಧ. ಯಾಕೆಂದ್ರೆ ಚಂದ್ರ ಕೇತು ನಕ್ಷತ್ರದಲ್ಲಿದ್ದು ಕುಜನ್ ಸಂಧಿ ನೋಡ್ತಿದ್ದಾನೆ. ಎಚ್ಚರಿಕೆ. ಕನ್ಯಾ ರಾಶಿ, ಮುಖ್ಯವಾಗಿ ನೀವು ಕೂಡ ಶನಿ ರಾಹು ಸಂಧಿ, ಚಂದ್ರ ಬೇರೆ ವಿಶೇಷವಾಗಿ ಕೇತು ನಕ್ಷತ್ರದಲ್ಲಿದ್ದು ಕೇತು ಅಷ್ಟಮದಲ್ಲಿದ್ದಾನೆ. ಈ ಡೈವರ್ಸ್ ಸಮಸ್ಯೆಗಳು ಇನ್ನಷ್ಟು ತಾರಕಕ್ಕೆ ಇರ್ತಕ್ಕಂಥದ್ದಾಗ್ಬಿಡುತ್ತೆ. ಕುಟುಂಬ ಕಲಹಗಳು ಇನ್ನಷ್ಟು ತಾರಕಕ್ಕೆ ಇರ್ತಕ್ಕಂಥದ್ದಾಗುತ್ತೆ. ಅವಮಾನಗಳನ್ನ ಪಡ್ತಕ್ಕಂಥದ್ದು ಆಗುತ್ತೆ. ನೀವು ಕೂಡ ಆಯಿತು ಅಂದ್ರೆ ಹನುಮಾನ್ ದೇವಸ್ಥಾನದಲ್ಲಿ ಇವತ್ತು ಹೋಗ್ಬಿಟ್ಟು ಹಲಸಿನಣ್ಣನ್ನ ನೈವೇದ್ಯಕ್ಕೆ ಅರ್ಚಕರಿಗೆ, ಗುರುಗಳಿಗೆ ಒಂದು ಪೂರ್ಣವಾಗಿ ಬೂದುಗುಂಬಳಕಾಯಿ ಕೊಡ್ತಿರ್ತೀರಾ, ಇವತ್ತು ಹಲಸಿನಣ್ಣು ಕೊಡಿ. ತುಂಬಾ ಒಳ್ಳೇದಾಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ, ಎಚ್ಚರಿಕೆ. ತುಲಾ ರಾಶಿ, 3ನೇ ಭಾವದ ಚಂದ್ರ, ಸಪ್ತಮದಿಂದ ಕೇತು. ಪರವಾಗಿಲ್ಲ, ಚೆನ್ನಾಗಿದೆ. ಏನಾದರೂ ಈ ಗಾರ್ಮೆಂಟ್ಸು, ಲೇಡೀಸು, ಫ್ರೂಟ್ಸು, ಹಣ್ಣು ಇವುಗಳಿಗೆ ಸಂಬಂಧಪಟ್ಟಂತ ವ್ಯಾಪಾರ ವ್ಯವಹಾರಗಳಲ್ಲಿ ಕಮಿಷನ್ ಏಜೆಂಟ್ ಆಗಿ ದುಡಿತಿದ್ರೆ ದುಡ್ಡು ಮಾಡ್ತೀರಾ. ನೇರವಾಗಿ ನೀವೇ ಹಾಕೊಂಡು ಮಾಡ್ಲಿಕ್ಕೆ ಹೋಗ್ತೀನಿ ಅಂದ್ರೆ ಬಕ್ಬಾರ್ಲಿ ಬೀಳ್ತೀರಾ. ತುಂಬಾ ಬುದ್ಧಿವಂತಿಕೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಕೊಟ್ಟಷ್ಟು ತೃಪ್ತಿಯಾಗಿದ್ದೀನಿ ಗುರುಗಳೇ ಅಂತಕ್ಕಂಥದ್ದು ಇರಬೇಕು. ನೀವು ಅಷ್ಟೇ ತುಲಾ ರಾಶಿಯವ್ರಿಗೂ ಸ್ವಲ್ಪ ಕೂತಿರೋದ್ರಿಂದ ಮೂಲ ನಕ್ಷತ್ರ ಇವತ್ತು ಆದಷ್ಟು ನಿಮಗೆ ಶುಕ್ರ ಅಲ್ವಾ, ಹೆಣ್ಣು ಮಕ್ಕಳಿಗೆ ಏನಾದ್ರೂ ಈ ಒಂದು ವಸ್ತ್ರದ ಜೊತೆ ಈ ಹಲಸಿನಣ್ಣು ದಾನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ವೃಶ್ಚಿಕ ರಾಶಿ, ಸ್ವಲ್ಪ ಆರೋಗ್ಯ ಚೇತರಿಕೆ ಆದ್ರೂ ಗಾಬರಿ ಒಂದು ರೀತಿ ಪ್ರಕ್ರಿಯೆ ದಿನ. ಏನು ಮಕ್ಕಳ ವಿಚಾರದಲ್ಲಿ ಖರ್ಚುಗಳು ಅನಗತ್ಯವಾಗಿ ಬರ್ತಕ್ಕಂಥದ್ದು. ಧನುಸು ರಾಶಿ, ಆರೋಗ್ಯಕ್ಕೆ ಕೂತು ಸ್ವಲ್ಪ ಎಚ್ಚರಿಕೆ. ಇನ್ನು ಮಕರ ರಾಶಿ, ಪ್ರಯಾಣದಲ್ಲಿ ಏನಾದ್ರೂ ವಿಘ್ನ, ತುಂಬಾ ದೂರ ಕಾರ್ಯಕ್ರಮ, ವಿದ್ಯಾಭ್ಯಾಸ, ವಿದೇಶ ವ್ಯಾಸಂಗ ಇವುಗಳಿಗೆ ಅನಗತ್ಯ ಖರ್ಚುಗಳಾಗ್ತಕ್ಕಂಥದ್ದು ಆಗುತ್ತೆ, ಎಚ್ಚರಿಕೆ. ಕುಂಭರಾಶಿ, ವಿಶೇಷವಾದಂಥ ವೃದ್ಧಿ, ದೈವ ಕಾರ್ಯ, ಧಾರ್ಮಿಕ ಕಾರ್ಯಗಳಲ್ಲಿ ವಿಶೇಷ ಪ್ರಗತಿ, ಮನೆಯಲ್ಲಿ ವಿಶೇಷ ಭೋಜನ, ಬಂಧು ಬಾಂಧವರೊಂದಿಗೆ ಓಡಾಟ, ವಿಶೇಷ ಹಣಕಾಸು ವ್ಯವಹಾರಗಳಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು. ನಿಮ್ಮ ಯೋಜನೆಗಳು ಕೈ ಸಿದ್ಧಿಸುತ್ತವೆ. ಏನು ಮೀನರಾಶಿ, ದಶಮಸ್ಥ ಚಂದ್ರ, 2ನೇ ಮನೆಯಲ್ಲಿ ಕೇತು. ವಿಶೇಷ ವಸ್ತ್ರ, ಆಭರಣ ಏನಾದರೂ ಕೊಂಡುಕೊಳ್ತಕ್ಕಂಥ ದಿನ. ದಿಢೀರಂತ ಮೂವಿಗೆ ಹೋಗೋದು, ದಿಢೀರಂತ ಒಂದು ಇನ್ಕ್ರಿಮೆಂಟು, ದಿಢೀರಂತ ಒಂದು ಪೊಸಿಷನ್ನು, ದಿಢೀರಂತ ಜಾಬ್ ಚೇಂಜು ಇವೆಲ್ಲವೂ ನಡೀತಕ್ಕಂಥ ದಿನವಾಗಿರುತ್ತೆ. ಒಳ್ಳೆದಾಗಲಿ. ಖುಷಿ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಒಳ್ಳೆಯ ಮಾಹಿತಿಯನ್ನ ನೀಡಿದ್ದಕ್ಕಾಗಿ. ವೀಕ್ಷಕರೇ, ಹಾಗೆ ಸಂಜೆಯ ವಿಶೇಷ ಓಂಕಾರ ಕಾರ್ಯಕ್ರಮ 5:30ಕ್ಕೆ ಪ್ರಸಾರವಾಗುತ್ತೆ. ತಪ್ಪದೆ ವೀಕ್ಷಿಸಿ ಅಂತ ಹೇಳ್ತಾ ಹೋಗಿ ಬರ್ತೀವಿ. ನಮಸ್ಕಾರ. ಬ್ರಹ್ಮಾನಂದ ಓಂಕಾರ, ಆತ್ಮಾನಂದ ಸಾಕಾರ.